ವಂದನೆಗಳು. ನನ್ನ ಹೆಸರು ರೇಣುಕಾದೇವಿ ಅಂತ, ಬೆಂಗಳೂರು ನಿವಾಸಿ. ಹುದ್ದೆಯಲ್ಲಿ ನಿವೃತ್ತಳಾದ ಶುಶ್ರೂಷಕಿ. ಧ್ಯಾನಕ್ಕೆ ಬಂದು 3.5 ವರ್ಷ ಆಯಿತು. ನಾನು ಚಾಮುಂಡಿ ಕರ್ಮಚಕ್ರ ಧ್ಯಾನ ಗ್ರೂಪ್ ಅಲ್ಲಿ ಅಡ್ಮಿನ್ ಆಗಿದ್ದೀನಿ. ಕ್ಲಾಸ್ಗಳು ತಗೊಳ್ತಾ ಇರ್ತೀನಿ. ಧ್ಯಾನಕ್ಕೆ ಬಂದ ಮೇಲೆ ತುಂಬ ಅನುಭವಗಳು. ಅದೇನಂತಂದರೆ, ನಮ್ಮನ್ನೇ ನಾವು ಆಳವಾಗಿ ಚಿಕ್ಕ ತಪ್ಪು, ಅದು ಮೊದಲೆಲ್ಲ ಈ ಚಿಕ್ಕತಾನೆ ಪರವಾಗಿಲ್ಲ ಬಿಡು, ದೊಡ್ಡದು ಬಂದಾಗ ನೋಡ್ಕೊಳ್ಳೋಣ ಅನ್ನೋ ಅಷ್ಟು ಒಂದು ನಿರ್ಲಕ್ಷ್ಯತನ. ಆದರೆ ಧ್ಯಾನಕ್ಕೆ ಬಂದಮೇಲೆ ಆ ಚಿಕ್ಕ ತಪ್ಪನ್ನು ಸಹ ನಾವು ಹೇಗೆ ಕರೆಕ್ಟ್ ಮಾಡಿಕೊಂಡು ಆ ದೊಡ್ಡ ತಪ್ಪು ಮಾಡದೇ ಇರೋ ಹಾಗೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಜ್ಞಾನ ಈ ಧ್ಯಾನದಿಂದ ನಮಗೆ ಸಿಕ್ಕುತ್ತೆ ಮಾಸ್ಟರ್. ಇದನ್ನು ನಮಗೆ ಪರಿಚಯಿಸಿಕೊಟ್ಟಂಥ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಸರ್ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ಶತಕೋಟಿ ಆತ್ಮವಂದನೆಗಳು. ಹಾಗೆ ಸದ್ಗುರು ಮೂಮೆಂಟ್ನ ವಂಶಿಕಿರಣ್ ಸರ್ ಮತ್ತು ಸುಕನ್ಯಾ ಮೇಡಮ್ ಅವರಿಗೂ ನನ್ನ ಆತ್ಮವಂದನೆಗಳು. ಈ ರಾಗಿಗುಡ್ಡದ ಸಂಸ್ಥಾಪಕರು ತುಂಬ ಹಿರಿಯ ಚೈತನ್ಯರು. ಈ ಥರ ಒಂದು ಪ್ಲ್ಯಾಟ್ಫಾರ್ಮು ಕಂಟಿನ್ಯೂಸ್ ಆಗಿ 66 ಮಂಗಳವಾರ ಅಂತ ಇದ್ದಾರೆ. ಆ ಥರ ಒಂದು ಕಂಟಿನ್ಯೂಟಿ ಇಟ್ಕೊಂಡು, ಅಂದರೆ ಅದು ಸುಲಭ ಸಾಧನೆ ಅಲ್ಲ, ಅದಕ್ಕೆ ಹೆಚ್ಚೆದೆಗಾರಿಕೆ ಇರಬೇಕು. ಈ ವಾರ ನಮಗೆ ನಾಳೆ ಮನೆಯಲ್ಲಿ ತಿಂಡಿಗೇನಪ್ಪ ಹೇಗೆ ಹೊಂಚಬೇಕು ಅಂತ ಯೋಚಿಸ್ತಾ ಇರೋ ಅಂಥ ದಿನಗಳಿವು. ಅಂಥದ್ರಲ್ಲಿ ವಾರ ಇಷ್ಟು ಜನನ ಆಧ್ಯಾತ್ಮಿಕತೆಯಲ್ಲಿ ಒಂದುಗೂಡಿಸಿ ಅವ್ರಿಗೆಲ್ಲ ಧ್ಯಾನ ಅನ್ನೋ ಜ್ಞಾನ ನೀಡಿ ಅವರ ಒಂದು ಮನಸ್ಥಿತಿಯನ್ನು ಸುಧಾರಿಸ್ಕೊಂಡು, ಕೋಟೇಶ್ವರ್ ಸರ್ ಅವರು ಹೇಳ್ದಾಗೆ ದಿನಕ್ಕೆ ಅಟ್ಲೀಸ್ಟ್ ಒಂದಿಬ್ಬರಿಗೆ ಧ್ಯಾನ ಹೇಳ್ಕೊಟ್ಕೊಂಡು, ಪತ್ರಿಜಿ ಸರ್ ಹೇಳಿರೋದು ನೀನು ಆ ಕಲಿತಾಗ ಹೇಳ್ಕೊಡು ಅಂತ, ಅಮ್ಮವರೆಗೂ ಹೋಗಲೇಬೇಡ ಅಂತ. ಸೊ ಅದನ್ನು ನಾವು ಮಾಡಿಕೊಂಡು, ಹಾಗೆ ಕೋಟೇಶ್ವರ್ ಸರ್ ಅವರ ಎದುರಿಗೆ ನಾನಿವತ್ತು ಕೂತ್ಕೊಂಡು ಈ ಒಂದು ಮಾತು, ನನ್ನ ಒಂದು ಸತ್ಸಂಗ ಮಾಡ್ತಾ ಇರೋದು ನನ್ನ ಒಂದು ಪರಮ ಪುಣ್ಯ ಅಂತ ಅಂದ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಹೇಳೋದಕ್ಕೆ ನನಗೆ ವರ್ಡ್ಸ್ ಇಲ್ಲ. ಹಾಗೆಯೇ ಇಲ್ಲಿ ಬಾಹುಬಲಿ ಸರ್ ಅಂತ ಇರ್ಬೋದು, ವಿರೂಪಾಕ್ಷ ಸರು, ರತ್ನ ಮೇಡಮು, ಇವರೆಲ್ಲರೂ ಅಷ್ಟೇ ಅವರ ಒಂದು ಅಭಿನಂದನೆ ಪುರಸ್ಕಾರದಿಂದ ನಾನಿವತ್ತಿಲ್ಲಿ ನಿಮ್ಮ ಮುಂದೆ ಕೂತಿದ್ದೀನಿ. ನಿಜ ಹೇಳಬೇಕು ಅಂದರೆ ಝೂಮ್ ಸೆಷನ್ನಲ್ಲಿ ಮುಖಗಳು ಕಾಣಲ್ಲ, ನನ್ನನ್ನು ನಾನು ನೋಡಿಕೊಂಡು ಧೈರ್ಯವಾಗಿ ಮಾತಾಡ್ಬಿಡ್ಬೋದು. ಬಟ್ ಇಲ್ಲಿ ಇಷ್ಟೊಂದು ಆಧ್ಯಾತ್ಮಿಕ ಹಿರಿಯ ಚೈತನ್ಯರ ಎದುರಲ್ಲಿ ನಾನು ಫಸ್ಟ್ ಟೈಮ್ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಮಾಸ್ಟರ್ಸ್. ಕ್ಷಮೆ ಇರಲಿ ನನ್ನಿಂದ ಏನಾದರೂ ತಪ್ಪು ನಡೆದಿದ್ರೆ. ಯಾಕೆಂದರೆ ನಾನು ತಗೊಂಡಿರೋ ಅಂಥ ಇವತ್ತು ಸತ್ಸಂಗ ಮಹಾಭಾರತದ ಮಹಾಪಾತ್ರಗಳಲ್ಲಿ ನಮ್ಮ ಒಂದು ಕಿರು ಪರಿಚಯ. ಮಹಾಭಾರತದ ಮಹನೀಯರ ಪಾತ್ರದಲ್ಲಿ ನಮ್ಮ ಒಂದು ಕಿರು ಪರಿಚಯ ನೋಡಿ. ಮಹಾಭಾರತ, ಕುರುಕ್ಷೇತ್ರ, ಕೌರವರು, ಪಾಂಡವರು ಅವರೆಲ್ಲೂ ಆಚೆ ಇಲ್ಲ ಮಾಸ್ಟರ್ಸ್, ಎಲ್ಲರೂ ನಮ್ಮನೆಯಲ್ಲೇ ಇದ್ದಾರೆ. ಭೀಷ್ಮ ಪಿತಾಮಹ ಇದ್ದಾನೆ ಹಿರಿಯನಾಗಿ, ಮನೆಯಲ್ಲಿ ಯಜಮಾನನಾಗಿ. ಹಾಗೆ ಶಕುನಿ ಇದ್ದಾನೆ, ಮನೆಗೆ ಜಗಳ ತಂದಿಡೋ ಅಂಥ ಒಂದು. ಅರ್ಜುನ ಇದ್ದಾನೆ, ಧರ್ಮ ಪಾಲನೆ ಮಾಡೋ ಅಂಥವನು. ಧೃತರಾಷ್ಟ್ರ ಇದ್ದಾನೆ, ಏನಾದರೂ ನಡ್ಕೊಂಡೋಗ್ಲಿ ನಾನು ಕಣ್ಮುಚ್ಕೊಂಡು ಹೋಗ್ತೀನಿ ಅಂತ. ಹಾಗೆಯೇ ದುರ್ಯೋಧನ ಇದ್ದಾನೆ, ಅಹಂಕಾರದಲ್ಲಿ ಮೆರೀತಾನೆ. ಅಂದರೆ ಇಲ್ಲಿ ಯಾವುದೇ ಕುರುಕ್ಷೇತ್ರ ಅಂದರೆ ಧರ್ಮ ಅಧರ್ಮಕ್ಕೆ ಎರಡರ ಮಧ್ಯೆ ನಡೆಯುವಂಥ ವಾಗ್ವಾದನೇ ಕುರುಕ್ಷೇತ್ರ.
ಸೊ ಇವತ್ತು ನೀವು 1 ನಿಮಿಷ ಕಣ್ಣು ಮುಚ್ಕೊಳ್ಳಿ, ನಿಮ್ಮ ಮುಂದೆ ಆ ಇಮೇಜ್ ಬರಬೇಕು. ಒಂದೇ 1 ನಿಮಿಷ ಕಣ್ಣು ಮುಚ್ಕೊಳ್ಳಿ. ಭೀಷ್ಮ ಪಿತಾಮಹ, ಅವನ ಮೈಯಲ್ಲಿ 1 ಇಂಚು ಸಹ ಜಾಗ ಬಿಡದೆ 1000 ಸಹಸ್ರ ಶರಬಾಣಗಳಿಂದ, ಅಂದರೆ ಅವನಿಗೆ ಹಾಸಿಗೆ ಹಾಸಿರೋದಲ್ಲ ಅದು, ಅವನ ಎದೆ, ಅವನ ಇಡೀ ಮೈಯಿಂದ ಎದುರಿಂದ ಹೋಗಿ ಅದೇ ಅವನಿಗೆ ಶರಶಯ್ಯ ಆಗಿರೋದು. ಆ ಥರ ಸುಮ್ಮನೆ 1 ಸೂಜಿ ಚುಚ್ಚಿದ್ರೇ ನಮ್ಮಲ್ಲಿ ರಕ್ತ ಬಂದರೆ ಬಾಯಲ್ಲಿ ಇಟ್ಕೊಂಡು ಚಪ್ಪರಿಸ್ತೀವಿ, ಆ ರಕ್ತ ಎಲ್ಲಿ ವೇಸ್ಟ್ ಆಗುತ್ತೆ ಅಂತ. ಆದರೆ ಆ ಭೀಷ್ಮ ಪಿತಾಮಹ ಆ ಸಹಸ್ರ ಶರಗಳ ಆ ಒಂದು ನೋವು, ಆ ಒಂದು ಗಾಯದ ರಕ್ತಗಳು ತೊಟ್ಟಾಗಿ ಕೆಳಗಡೆ ಬೀಳ್ತಾ ಇದೆ. ಅವನು ಆ ಶರಶಯ್ಯೆಯಲ್ಲಿ ನೋವಿನಿಂದ ಮಲಗಿದ್ದಾನೆ. ಎಷ್ಟು ದಿನಗಳ ಕಾಲ ಅಂದರೆ, ಇದಕ್ಕೆ ನಾವು ಮತ್ತೆ ವಾಪಸ್ ಹಿಂದೆ ಹೋಗಬೇಕು ಮಾಸ್ಟರ್ಸ್. ಎಲ್ಲರೂ ಕಣ್ಬಿಡಿ, ಆ ಒಂದು ಇಮೇಜ್ ನಿಮ್ಮ ಮುಂದೆ ಇರಬೇಕು. ಇದಕ್ಕೆ ನಾವು ಮತ್ತೆ ಹಿಂದೆ ಹೋಗಬೇಕು. ಯಾವಾಗ ಅಂದರೆ, ಭೀಷ್ಮ ಪಿತಾಮಹ ತುಂಬ ಯಂಗ್, ಅವನ ಒಂದು ಜೀವನದ ಕನಸನ್ನು ಕಾಣೋ ಅಂಥ ವಯಸ್ಸು. ಯಾರು ಭೀಷ್ಮ ಪಿತಾಮಹ ಅಂದರೆ ಗಂಗಾಪುತ್ರ ಮತ್ತು ಶಂತನು ಪುತ್ರ. ಸೊ ಅಂಥ ಒಂದು ಏಜಲ್ಲಿ ಶಂತನು ಅವ್ರ ತಂದೆ, ಅವರು ಎಲ್ಲೋ ಬೇಟೆಗೆ ಹೋಗ್ತಾ ಇದ್ದಾಗ ಒಂದು ಸ್ತ್ರೀಯನ್ನು ನೋಡಿ ಮೋಹಿಸ್ತಾರೆ. ಅದು ಯಾರಂತ ಹೇಳ್ತೀರಾ? ಸತ್ಯವತಿ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನನಗದು ಮರ್ತೋಗಿತ್ತು, ನೀವು ಹೇಳಿದ್ದು ಒಳ್ಳೆಯದಾಯ್ತು. ಸತ್ಯವತಿ ಅಂತ ಅವ್ರನ್ನ ಮೋಹಿಸ್ಬಿಟ್ಟು, ಬಾ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ಅಂತಂದರೆ, ಆ ಹೆಣ್ಣು ತನ್ನ ತಂದೆ ಹತ್ರ ಕರ್ಕೊಂಡು ಹೋಗ್ತಾಳೆ. ಆ ತಂದೆಗೆ ಗೊತ್ತು ಇವನಿಗೆ ಮದುವೆ ಆಗಿ 1 ಮಗುನೂ ಇದೆ ಅಂತ. ಅದಕ್ಕೆ ಹೇಳ್ತಾನೆ, ಆಯಿತು ನಾನು ನಿನಗೆ ಕೊಡ್ತೀನಿ, ಆದರೆ ನಿನ್ನ ಮತ್ತು ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗುಗೆ ಮಾತ್ರ ರಾಜ್ಯಭಾರ ಕೊಡಬೇಕು ಅಂತ ಅಂದಾಗ, ಶಂತನು ರಾಜ ನೋಡಿ, ನಾವು ಲವ್ ಇಸ್ ಬ್ಲೈಂಡ್ ಅಂತೀವಿ, ಓ ಆಯಿತು ಅದಕ್ಕೇನಂತೆ ಅಂತ ಈ ಕಾಲದಲ್ಲಿ ಎಲ್ಲರೂ ಬಿಟ್ಟು ಓಡೋಗ್ತೀವಿ. ಆದರೆ ಶಂತನು ಮಹಾರಾಜ ಅದೇಗಾಗುತ್ತೆ, ನನ್ನ ಮಗ ಭೀಷ್ಮ ದೇವರಥ, ಅವನ್ನ ಬಿಟ್ಬಿಟ್ಟು ನಾನು ನನ್ನ ಆಸೆಗೋಸ್ಕರ ನಾನು ಅವನ್ನ ಇದು ಮಾಡಲ, ಇಲ್ಲ ಆಗಲ್ಲ ಅಂತ ಬಂದ್ಬಿಡ್ತಾನೆ ವಾಪಸ್ಸು. ಆದರೆ ಆ ಮೋಹದ ಪಾಶದಲ್ಲಿ ಬಿದ್ದಂಥ ಶಂತನು ಯಾವಾಗಲೂ ಅದೇ ಯೋಚನೆಯಲ್ಲಿ ತುಂಬ ಮ್ಲಾನವದನ ಅಂತ ಹೇಳ್ಬೋದು, ಅಂತಂದರೆ ತುಂಬ ಆ ಬೇಜಾರಲ್ಲೇ ಇರ್ತಾನೆ. ಈ ಮಗ ಭೀಷ್ಮ ಅದನ್ನು ಗಮನಿಸ್ತಾ ಇರ್ತಾನೆ. ಅಪ್ಪ ಯಾಕೆ ಈ ನಡುವೆ ಈ ಥರ ಇದ್ದಾರೆ, ಏನಾಯಿತು, ಹೆಂಗಾಯಿತು ಅಂತ ಯಾರನ್ನ ವಿಚಾರಿಸಿದಾಗ ಅವ್ರು ಈ ವಿಚಾರ ಹೇಳ್ತಾರೆ. ತಂದೆಗೂ ಹೇಳಿದೆ ಆ ಮಗ, ಆ ಸತ್ಯವತಿ ತಂದೆ ಹತ್ರ ಹೋಗಿ, ನೀವೇನು ಪಣ ಇಟ್ಟಿದ್ದೀರಾ ಅಂತ ಕೇಳಿದಾಗ ಈ ಥರ ಅಂದಾಗ, ಆಯಿತು ನನ್ನ ಒಪ್ಪಿಗೆ ಇದೆ. ನೀನು ಬರೀ ಒಪ್ಪಿಗೆ ಅಂತಂತ ಅಂದರೆ ಆಗ್ಬಿಡ್ತಾ, ನೀನು ಆಮೇಲೆ ಹೋಗ್ಬಿಟ್ಟು ನನ್ನ ಮಗಳನ್ನ ಕೊಟ್ಟ ಮೇಲೆ ರಾಜ್ಯಭಾರ ಬರೋ ಟೈಮಲ್ಲಿ ನೀನೇ ತೊಗೊಳ್ಬೋದು, ಅದಕ್ಕೇನು ಸಾಕ್ಷಿ ಅಂತಂದರೆ ಭೀಷ್ಮ 1ನೇ ಶಬ್ದ ಮಾಡ್ತಾನೆ, ಪ್ರತಿಜ್ಞೆ. ಯಾರೇ ಆಗಲಿ ಮಾತನಾಡ್ಸ್ಕೊಂಡು ಹೋಗ್ತಾರೆ ಅಂದರೆ ಅದು ಭೀಷ್ಮ ಪ್ರತಿಜ್ಞೆ ಅಂತ ಹೇಳ್ತಾರೆ. 1ನೇ ಶಬ್ದ ಏನು ಅಂತಂದರೆ, ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ಸರಿ, ನೀನು ಮದುವೆ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಸಾಕ್ಷಿ ಏನು ಅಂತಂದರೆ, ನಾನು ಅಜನ್ಮ ಬ್ರಹ್ಮಚಾರಿಯಾಗಿರ್ತೀನಿ, ನೀವು ನಿಮ್ಮ ಮಗಳನ್ನ ಸಂತೋಷದಿಂದ ಕಳಿಸ್ಕೊಡಿ ಅಂತಂದಾಗ ಅವರು ಕಳಿಸ್ಕೊಡ್ತಾರೆ. ಶಂತನಿಗೆ ಖುಷಿಯಾಗುತ್ತೆ. ಹಾಗೆ ಹಿಂದೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ, ಅಯ್ಯೋ ನಿಮ್ಮ ತಂದೆ ನೋಡು ಎಷ್ಟು ಚೆನ್ನಾಗಿ ಮೈಂಡ್ ರಿವರ್ಟ್ ಆಗಿಬಿಟ್ಟು ನಿನ್ನ ಕಳಿಸ್ಕೊಟ್ಟಿದ್ದಾರೆ, ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಸತ್ಯವತಿ ಹೇಳ್ತಾಳೆ, ಹಾಗೆಲ್ಲ ಅಲ್ಲ, ನಿಮ್ಮ ದೊಡ್ಡ ಮಗ ಭೀಷ್ಮ ಬಂದು ನಮ್ಮ ತಂದೆ ಹತ್ರ ಈ ಥರ ಒಂದು ಶಬ್ದ ಇಟ್ಟ, ನಾನು ಅಜನ್ಮ ಬ್ರಹ್ಮಚಾರಿಯಾಗಿರ್ತೀನಿ, ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ, ಅದಕ್ಕೊಪ್ಪಿ ನಮ್ಮ ತಂದೆ ಕಳಿಸಿದ್ದಾರೆ ಅಂತ ಅಂದಾಗ ಶಂತನು ಅಲ್ಲೇ ಕುಗ್ಗೋಗ್ತಾನೆ. ಏಕೆಂದರೆ ಮಗನ ಮೇಲೆ ಅಷ್ಟು ಪ್ರಾಣ. ಆ ಗಂಗಾ ಮಾತೆ ಹುಟ್ಟಿದ ಮಗುನ ತಗೊಂಡೋಗಿ ಅವನಿಗೆಲ್ಲ ಅಭ್ಯಾಸ ಕಲಿಸಿ 23 ವರ್ಷದಲ್ಲಿ ಮತ್ತೆ ತಂದು ತಂದೆ ಹತ್ರ ಬಿಟ್ಟಿರೋದು. ಅವರು ಸ್ವಲ್ಪ ಕಾಲ ಅಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿರ್ತಾರೆ. ತಂದೆ ಮಗ ಪ್ರೀತಿ ಅಂತಂದರೆ ಶಂತನು ಮತ್ತು ಭೀಷ್ಮನೇ ಮಾಸ್ಟರ್ಸ್.
ಯಾವ ಮಕ್ಕಳು ಈ ಕಾಲದಲ್ಲಿ ತಂದೆ ಕಷ್ಟಪಡ್ತಾನೆ, ಅಯ್ಯೋ ಅವ್ನು ಪಡ್ತಾನೆ, ಅವ್ನು ಹುಡ್ಸಿರೋದು ನಮ್ಗೆ ಎಲ್ಲ ತಂದು ಹಾಕಬೇಕು ಅಂತ ಈ ಥರನೇ ಮಾತಾಡ್ತಾರೆ. ಆದರೆ ತಂದೆಗೋಸ್ಕರ ತನ್ನ ಸಂತೋಷವನ್ನು ಮುಂಗುಳೆಗಿಟ್ಟು ಅದು ಶಬ್ದ ಮಾಡಿ ತನ್ನ ತಂದೆಯ ಸುಖಕ್ಕಾಗಿ ಅವನು ಇಷ್ಟೆಲ್ಲ ತ್ಯಾಗ ಮಾಡ್ದ. ಸೊ ಆ ಭೀಷ್ಮ ಪಿತಾಮಹ ಆ ಥರ ಮಕ್ಕಳಲ್ಲಿ ಶ್ರೇಷ್ಠ ಯಾರು ಅಂದರೆ ಭೀಷ್ಮ. ತಂದೆ ತಾಯಿ ತಂದೆ ಮತ್ತು ಮಗನ ಪ್ರೀತಿಯಲ್ಲಿ ಯಾರು ಶ್ರೇಷ್ಠ ಅಂದರೆ ಶಂತನು ಮತ್ತು ಭೀಷ್ಮ, ಇವರೇ ಮಾಸ್ಟರ್ಸ್. ಸರಿ, ಅಲ್ಲಿ ಆಯಿತು. ಅಷ್ಟರಲ್ಲಿ ವೇದವ್ಯಾಸರು ಅವ್ರು ಬಂದು ಕೇಳ್ತಾರೆ, ಅಕಸ್ಮಾತು ನೀನು ಶಬ್ದ ಮಾಡಿ ಬಂದುಬಿಟ್ಟೆ, ಆಯ್ತಪ್ಪ ನೀನು ಅಜನ್ಮ ಬ್ರಹ್ಮಚಾರಿ, ಆದರೆ ಶಬ್ದ ಮಾಡಿ ಬಂದಿಯಲ್ಲ, ನಿಮ್ಮ ತಂದೆಗೆ ಅಯೋಗ್ಯ ಇಲ್ಲ ಬಲಹೀನ ಆಗಿರೋ ಅಂತ ಮಗು ಹುಟ್ಟಿದ್ರೆ ಅವಾಗೇನು ಮಾಡ್ತೀಯ? ನೀನು ಕುರು ಸಾಮ್ರಾಜ್ಯನ ಹೇಗೆ ಸಂರಕ್ಷಿಸ್ತೀಯ ಅಂತಂದರೆ ಅವಾಗ ಎರಡನೇ ಶಬ್ದ ಮಾಡ್ತಾನೆ, ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ನಾನು ಈ ಕುರು ಸಾಮ್ರಾಜ್ಯನ ಬಿಟ್ಕೊಡೋದಿಲ್ಲ, ಇದನ್ನು ನನ್ನ ಉಸಿರಿರೋವರೆಗೂ ನಾನು ಕಾಪಾಡ್ತೀನಿ. ಎರಡನೇ ಶಬ್ದ ಮಾಡಿದಾಗ ಅಲ್ಲಿ ವೇದವ್ಯಾಸರು ಬರ್ತಾರೆ. ಅವ್ರು ಹೇಳ್ತಾರೆ, ನೀನು ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳ್ತೀಯ, ಆದರೆ ನೀನು ನಾಳೆನೇ ನಿನ್ಗೇನೋ ಸತ್ತೋಗ್ಬಿಡ್ತೀಯ, ಆವಾಗೇನು ಮಾಡ್ತೀಯ ಅಂತ ಅಂದಾಗ ಅಲ್ಲಿ ಶಂತನು ಮಹಾರಾಜ ಬರ್ತಾನೆ. ತನ್ನ ಮಗ ತನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾನೆ, ತನ್ನ ಜೀವನ, ತನ್ನ ಬದುಕು ಮತ್ತು ತನ್ನ ರಾಜ್ಯಕ್ಕೋಸ್ಕರ ತಾನೊಂದು ರಾಜನ ಸೀಟ್ ಪಕ್ಕದಲ್ಲಿ ಕೂತ್ಕೊಳ್ಬೇಕು. ಏನು ನಡೀತಾ ಇದೆ, ಏನು ಬಿಡ್ತಾ ಇದೆ, ಧರ್ಮನ ಅಧರ್ಮನ, ರಾಜನ ಆಜ್ಞೆ ಬರೋರ್ಗೂ ಅವ್ನು ಮಾತಾಡೋಂಗಿಲ್ಲ, ಅದು ಗೊತ್ತಿದೆ. ಆದರೂ ಆ ಸೀಟಲ್ಲಿ ಕೂತ್ಕೊಳ್ತೀನಿ ನಾನು ಅಂತ ಅಂದ್ಬಿಟ್ಟು ಎರಡನೇ ಪ್ರತಿಜ್ಞೆ ಮಾಡಿದವನಿಗೆ ಈ ಥರ ಕೇಳ್ತಾರೆ ವೇದವ್ಯಾಸರು ಬಂದು. ಆಗ ಶಂತನು ಅಲ್ಲಿ ಬಂದು, ಯಾಕೆ ಹಂಗೆ ಹೇಳ್ತೀರಾ? ನನ್ನೆಲ್ಲ ಶಕ್ತಿ ನಾನು ಏನೆಲ್ಲ ಪಡ್ಕೊಂಡಿದ್ದೀನಿ, ಆಗೆಲ್ಲ ತುಂಬ ಧ್ಯಾನದ ಸಾಧನೆ ಮಾಡ್ತಿದ್ರು ಮಾಸ್ಟರ್ಸ್, ತಪಸ್ಸು ಎಷ್ಟೆಷ್ಟೋ ವರ್ಷ ಮಾಡಿ ಆ ಬ್ರಹ್ಮಾಸ್ತ್ರಗಳೆಲ್ಲ ಸುಮ್ಮನೆ ತಂದು ಕೊಡ್ತಾರ. ಇವಾಗ ರೋಡಲ್ಲಿ ಹೋದರೆ ನಿಮಗೆ ರೈಫಲೆಲ್ಲ ಸಿಕ್ಕುತ್ತೆ. ಆವಾಗ ಆ ಥರ ಎಲ್ಲ ನಾವು ಅದು ಸಾಧನೆ ಮಾಡಿ ಪಡ್ಕೊಳ್ಬೇಕು. ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಆ ಥರ ಒಂದು ಸಾಧನೆ ಮಾಡಿದಂಥ ತನ್ನೆಲ್ಲ ಶಕ್ತಿನ ಮಗನಿಗೆ ದಾರೆ ಎರೆದು ಇವನು ಇಚ್ಛಾಮರಣಿ ಅಂತಂದರೆ ನನಗೆ ಯಾವಾಗ ಇಷ್ಟನೋ ಸಾಕಪ್ಪ ಈ ಜನ್ಮ. ನಾವಂತೀವಿ ಈಗ, ಅಯ್ಯೋ ಸಾಕಪ್ಪ ಕರ್ಕೊಂಬಿಡು ನಮ್ಮನ್ನ ಅಂತ, ಕರ್ಕೊಂಬಿಡ್ತಾನೆ ದೇವರು. ಆದರೆ ಭೀಷ್ಮನ್ ಕರ್ಕೊಳ್ಳಲ್ಲ. ನೀನು ಯಾವಾಗ ರೆಡಿ ಇದೆಯಾ ಹೇಳು, ಆವಾಗ ಬಂದು ಕರ್ಕೊಂಡು ಹೋಗ್ತೀವಿ. ಯಾಕೆಂದರೆ ತಂದೆದು ಅಲ್ಲಿ ಆಶೀರ್ವಾದ ಸಿಕ್ತು. ಹಂಗೆ ಹೇಳಿದ ತಕ್ಷಣ ಭೀಷ್ಮ ಮೂರನೇ ಪ್ರತಿಜ್ಞೆ ಮಾಡಿಬಿಟ್ಟ. ಏನಪ್ಪ ಅಂತಂದರೆ, ಧರ್ಮ 4 ಪಾದದಲ್ಲಿರೋವಾಗ ನಾನು ನನ್ನ ಸ್ವಇಚ್ಛೆಯಿಂದ ನನ್ನ ಜೀವನ ತ್ಯಾಗ ಮಾಡ್ತೀನಿ. ನೋಡಿ, ಧರ್ಮ 4 ಪಾದದಲ್ಲೂ ಇರಬೇಕು, ಅಂದರೆ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಇರಬೇಕು, ಎಲ್ಲೂ ಅಧರ್ಮ ಅನ್ನೋದು ಎಲ್ಲೂ ನಡೆದಿರಬಾರ್ದು ಅಂತ. ಅದಕ್ಕಾಗಿ 8ನೇ ದಿನ ಶರಶಯ್ಯಲ್ಲಿ ಮಲಗಿದಂಥ ಆ ನೋವು ವೇದನೆಗಳಿಂದ ನಮ್ಮ ಕಣ್ಮುಂದೆ ಬರಬೇಕು ಮಾಸ್ಟರ್ಸ್. ಅವನೊಂದು ನೋವು, ಆ ರಕ್ತಗಳು ತೊಟ್ಟಿಗ್ತಾ ಇರುತ್ತೆ, ಅವನಿಗೆ ಇಚ್ಛಾ ಮರಣ ಇರುತ್ತೆ. ಆದರೆ ನೋವಿಂದೆಲ್ಲ ಯಾರು ಕೊಟ್ಟಿರಲ್ಲ ವರ, ನೋವು ಪಡ್ತಾ ಇರ್ತಾನೆ. ಆ ಒಂದು ನೋವಿನಿಂದ 10 ದಿನಗಳ ಕಾಲ, ಅಂದರೆ ಎಲ್ಲ ಕಂಪ್ಲೀಟಾಗಿ ಕುರುಕ್ಷೇತ್ರ ಮುಗಿದು ಅವನ ಒಂದು ಧರ್ಮ ಸಂಸ್ಥಾಪನೆ ಆದಾಗ ಅವನವಾಗ ಇಚ್ಛಾ ಮರಣ, ನನ್ನ ಮರಣ ಅಂತ ಕೇಳ್ಕೊಳ್ತಾನೆ. ಆದರೆ ಇಲ್ಲಿ ಇವಾಗ ನಾವು ಮತ್ತೆ ನಮ್ಮ ಕುರುಕ್ಷೇತ್ರಕ್ಕೆ ಹೋಗೋಣ ಮಾಸ್ಟರ್ಸ್. ಕುರುಕ್ಷೇತ್ರದಲ್ಲಿ ಏನಾಯಿತು, ಯಾಕೆ ಅವನಿಗೆ ಇಷ್ಟು ಒಳ್ಳೆಯವನು, ಇಷ್ಟೆಲ್ಲ ತ್ಯಾಗ ಮಾಡಿದ್ದಾನೆ, ಇಂಥ ಒಂದು ಪ್ರತಿಜ್ಞೆ ಮಾಡಿದ್ದಾನೆ, ಈ ಥರ ಇರೋನಿಗೆ ಈ ಥರ ಯಾಕೆ ಬಂತು? ಆ ಶರಶಯಲ್ಲಿ ಮಲಗೋ ಅಂಥದ್ದು ಏನಾಗಿತ್ತು ಅವನಿಗೆ ಅಂತಂದರೆ, ನನಗೆ ಒಂದೇ ಒಂದು ಯೋಚನೆ ಬಂತು. ಅಕಸ್ಮಾತ್ ಭೀಷ್ಮನ ಈ ಪ್ರತಿಜ್ಞೆಗಳು ಇಲ್ಲದೆ ಇದ್ದರೆ ಏನಾಗ್ತಿತ್ತು? ನಾವೆಲ್ಲ ಯೋಚಿಸ್ಬೇಕಾಗಿರೋದು ಮಾಸ್ಟರ್ಸ್. ಏನಾಗ್ತಿತ್ತು ಅಂತಂದರೆ, ನಮಗೆ ಮಹಾನ್ ಗ್ರಂಥ ಇದು ಸಿಗ್ತಾನೆ ಇರಲಿಲ್ಲ, ಮಹಾಭಾರತ ಸಿಗ್ತಾನೆ ಇರಲಿಲ್ಲ. ಮಹಾಭಾರತದಲ್ಲಿ 5,000 ಹಿಂದೆ ವರ್ಷದಲ್ಲಿ
ನಿಮ್ಮ ಸಿಂಪಲ್ ಕ್ವಶನ್ಗೆ ಆನ್ಸರ್ ಸಿಕ್ಕುತ್ತೆ. ಮುಂದೆ 5000 ವರ್ಷ ಆಗ್ಬೋದು, ಇನ್ನೂ ಕಂಟಿನ್ಯೂಟಿ ಇರ್ಬೋದು. ನಿಮ್ಗೆ ಯಾವುದೇ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಕೇಳ್ಕೊಳ್ಳಿ. ನಿಮ್ಮ ಮನೇಲಿ ಏನಾದರೂ ಮಹಾಭಾರತ ಬುಕ್ ಇದ್ದರೆ ಕಣ್ಣು ಮುಚ್ಕೊಂಡು ಆ ಪೇಜ್ ನೋಡಿ, ನಿಮ್ಗೆ ಏನು ಬೇಕೋ ಆನ್ಸರು ಆ ಶ್ಲೋಕದಲ್ಲಿ ಸಿಕ್ಕುತ್ತೆ. ಅಂದರೆ ಅಲ್ಲಿ 21 ದಿನದ್ದು ಪೂಜೆ ಮಾಡು ಅನ್ನಲ್ಲ, ಪುನಸ್ಕಾರ ಮಾಡು ಅನ್ನಲ್ಲ, ಹೋಗು ಎಲ್ಲ ಕಡೆ ನದಿಯಲ್ಲಿ ಮುಳುಗ್ಬಿಟ್ಟು ಬಾ ಅನ್ನಲ್ಲ, ಏನೂ ಇಲ್ಲ. ನಿನ್ನಲ್ಲಿರೋ ಗುಣ ನೀನು ಹೆಂಗೆ ಆಚೆ ತೆಗಿಬೇಕು ಅಂತ ಅದಲ್ಲಿ ಹೇಳುತ್ತೆ. ನಾನಂತೂ ತುಂಬ ಚೆಕ್ ಮಾಡಿದ್ದೀನಿ ಮಾಸ್ಟರ್ಸ್. ಹೇಗೆ ಅಂದರೆ ಒಂದೇ ಶ್ಲೋಕ ಬರುತ್ತೆ, ಆದರೆ ಅದು 2 ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಆ ಕ್ವಶನ್ಗೆ ಹೇಳಿದಾಗ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಇರುತ್ತೆ. ಇನ್ನೊಂದು ಸತಿ ಇನ್ನೊಂದು ಕ್ವಶನ್ ಬಂತು ಅಂತ ನೋಡಿದ್ರೆ ಇದಕ್ಕಿರುತ್ತೆ. ನೀವು ಇವತ್ತು ಹೋಗಿ ಚೆಕ್ ಮಾಡಿ ಮಾಸ್ಟರ್ಸ್. ನಿಮ್ಗೆ ಏನೇ ಪ್ರಾಬ್ಲಮ್ ಬಂದ್ರೂ ಕಣ್ಮುಚ್ಚಿ ಆ ಶ್ಲೋಕದ ಮೇಲೆ ಕೈ ಇಡಿ, ನಿಮ್ಗೆ ಉತ್ತರ ಸಿಕ್ದಂಗೆ ಲೆಕ್ಕ. ಸೊ ಇವಾಗ ಕುರುಕ್ಷೇತ್ರ ನಡೀತಾ ಇದೆ, ನಡೀಲೇಬೇಕು. ಯಾಕೆಂದರೆ ಅದು ನಡೀತಾ ಇದ್ದರೆ ಇರೋ ಪಾತ್ರಗಳನ್ನ ನಾವೇಗ ಅರ್ಥ ಮಾಡ್ಕೊಳ್ಳೋದು, ನಾವೇಗ ಅದನ್ನು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ನಾವು ಅಳವಡಿಸ್ಕೊಂಡು, ನಾವು ಅರ್ಜುನನ, ನಾವು ದುರ್ಯೋಧನನ, ನಾವು ಧೃತರಾಷ್ಟ್ರನ, ನಾವು ಭೀಷ್ಮನ ಅಂತ ನಮ್ಮನ್ನು ನಾವು ತಿಳ್ಕೊಳ್ಳೋದು ಹೇಗೆ? ಕುಂತಿದೇವಿನ ಮದುವೆ ಆಗದೇನೆ ಇದಾಗಿ ಕೇಳಿಬಿಟ್ಲು, ಕರ್ಣ ಹುಟ್ಬಿಟ್ಟ. ಸೊ ಈ ಥರ ಎಷ್ಟೆಷ್ಟೋ ನಮ್ಮನ್ನು ನಾವು ಕೇಳ್ಕೊಳ್ಳೋದಕ್ಕೆ ಅವರ ಪಾತ್ರ, ಆ ಮಹಾಪಾತ್ರಗಳು ಮಹಾಭಾರತದಲ್ಲಿ ನಮಗೋಸ್ಕರ. ಅರ್ಜುನ ಕೇಳೋ ಒಂದೊಂದು ಪ್ರಶ್ನೆನೂ ನಮ್ಮ ದಿನನಿತ್ಯದ, ನಮ್ಮನ್ನು ನಾವು ತಿದ್ಕೊಳ್ಳೋ ಅಂಥ ಪ್ರಶ್ನೆಗಳು ಕೃಷ್ಣನ. ಸೊ ಕೃಷ್ಣ ಹೇಳೋ ಆನ್ಸರ್ ನಮಗೆ. ಅರ್ಜುನ ಅಲ್ಲಿ ಒಂದು ಥ್ರೂ ಪ್ರಾಪರ್ ಚಾನಲ್, ಡೈರೆಕ್ಟಾಗಿ ಅದು ನಮಗೆ ಮತ್ತು ಕೃಷ್ಣನ ನಡುವೆ ನಡೆಯುವಂಥ ಸಂವಾದ ಮಾಸ್ಟರ್ಸ್. ಸೊ ಇದೇನಾಗುತ್ತೆ, 6ನೇ ದಿನ ನಿಮಗೆ ಕುರುಕ್ಷೇತ್ರದ ಆಚೀಚೆ ಒಂದು ಸ್ವಲ್ಪ ನಂಗೆ ಅಷ್ಟು ಇದಿಲ್ಲ. ಸೊ ಅಲ್ಲಿ ಒಂದು ಸತಿ ಭೀಷ್ಮನಿಗೂ ಅರ್ಜುನನಿಗೂ ಎದುರು ಬದರಾಗುತ್ತೆ. ಭೀಷ್ಮ ಏನು ಮಾಡ್ತಾನೆ, ತನ್ನ ಬಾಣ ಪ್ರಯೋಗ ಮಾಡಿದಾಗ ಅರ್ಜುನ ಉರುಳಿ ಬಿದ್ದೋಗ್ತಾನೆ. ತಕ್ಷಣ ಶ್ರೀಕೃಷ್ಣ ಸುದರ್ಶನ ಚಕ್ರ ತೆಗಿತಾನೆ. ಆವಾಗ ಭೀಷ್ಮ ಹೇಳ್ತಾನೆ, ಕೃಷ್ಣ ನೀನು ಹೇಳಿದೀಯಾ ಅವ್ರ ಕಡೆ ಸಪೋರ್ಟ್ ಇರ್ತೀನಿ ಅಂತ, ಆದರೆ ಯಾವುದೇ ಕಾರಣಕ್ಕೂ ಅಸ್ತ್ರ ತೆಗಿಯಲ್ಲ ಅಂತ, ಯಾವುದೇ ಅಸ್ತ್ರ ಉಪಯೋಗಿಸಲ್ಲ ಅಂತ. ಈಗ ಯಾಕೆ ತೆಗಿತಿದ್ಯಾ ಅಂತಂದರೆ, ಆಪದ್ಧರ್ಮ, ಧರ್ಮವು ಆಪತ್ತಿನಲ್ಲಿದ್ದಾಗ ಯಾವುದೇ ಸುಳ್ಳು, ಕಪಟ, ಮೋಸ, ವಂಚನೆ ಯಾವುದು ನಡೆಯಲ್ಲ. ಧರ್ಮ ನೆತ್ತಿ ನಿಲ್ಲಬೇಕು ಅಂದರೆ ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು. ನೀನು ಅಧರ್ಮದಲ್ಲಿದ್ದೀಯಾ, ಭೀಷ್ಮನಿಗೆ ಪಾಯಿಂಟ್ ಆಗ್ತಾನೆ. ಇವನು ಧರ್ಮವಂತ, ಆದರೆ ಅಧರ್ಮದ ಕಡೆ ಇದ್ದಾನೆ. ಏನೆಲ್ಲ ಅಧರ್ಮ ನಡೀತಾ ಇದ್ರೆ ಕಣ್ಣು ಮುಚ್ಕೊಂಡು ಎದೆ ಮೇಲೆ ಕಲ್ಲು ಹಾಕ್ಕೊಂಡು ಕೂತ್ಕೊಳ್ಬೇಕು ಭೀಷ್ಮ. ಆ ಥರ ಒಂದು ಹಂಗೆ ಹೇಳಿದಾಗ ಭೀಷ್ಮ ಅಂದ್ಕೊಳ್ತಾನೆ, ಇವನು ಕೃಷ್ಣ ಸಾಮಾನ್ಯನಲ್ಲ, ಇವನು ಏನೋ ಮಹಾ ಚೈತನ್ಯ ಅಂತ. ಅವಾಗ ಒಂದು ಸ್ವಲ್ಪ ಅವನಿಗೆ ಅರ್ಥ ಆಗುತ್ತೆ. ಆ ಸಾಯಂಕಾಲ 7ನೇ ದಿನ ಸಾಯಂಕಾಲ ಒಂದು ಮೀಟಿಂಗ್ ನಡೆಯುತ್ತೆ. ಯಾವಾಗ ಅರ್ಜುನ ಈ ಥರ ಉರುಳಿ ಬಿದ್ದನೋ ಇವ್ರಿಗೆಲ್ಲ ಸ್ವಲ್ಪ ಭಯ ಬರುತ್ತೆ. ಆವಾಗ ಮೀಟಿಂಗು ಕರೆದಾಗ ಭೀಷ್ಮ ಪಿತಾಮಹ ಇರೋವರೆಗೂ ನಾವು ಜಯಶಾಲಿಗಳಾಗಲ್ಲ. ಭೀಷ್ಮ ಪಿತಾಮಹನ ಸೋಲ್ಸಕ್ಕಂತೂ ಆಗಲ್ಲ, ಅವನ್ನ ಕೊನೆ ಮಾಡಬೇಕು ಅಂತ ಕೃಷ್ಣ ಹೇಳಿದಾಗ ಅದೇಗಾಗುತ್ತೆ, ಅವನು ಅಷ್ಟು ಪರಾಕ್ರಮಿ, ಸ್ವತಃ ಗಂಗಾಮಾತೆ ಅವನಿಗೆ ಎಲ್ಲ ಕಲಿಸಿರೋದು. ಹೇಗಾಗುತ್ತೆ ಅಂದಾಗ ಆಗುತ್ತೆ. ಆಗಲ್ಲ ಅನ್ನೋದು ಯಾವುದಾದ್ರೂ ಇದೆಯಾ ಪ್ರಪಂಚದಲ್ಲಿ? ನಥಿಂಗ್ ಈಸ್ ಇಂಪಾಸಿಬಲ್, ಇಟ್ ಈಸ್ ಓನ್ಲಿ ಐ ಆಮ್ ಪಾಸಿಬಲ್. ಐ ಎಮ್ ಅನ್ನೋದು ಇಟ್ ಈಸ್ ಐ ಆಮ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಫಾರ್ ಮೀ ಅಂತ ಅಂದ್ಬಿಟ್ಟು ಹೋಗಿ ಕೇಳಿ ಅಂತ ಅಂದಾಗ ಅವರು ಅಷ್ಟು ಜನ ಬರ್ತಾರೆ, ಪಂಚಪಾಂಡವರು. ಅಲ್ಲೇ ಟೆಂಟ್ಗಳು, ಇನ್ನೇನು ಅದೇನು ದೂರ ಎಲ್ಲೂ ಹೋಗ್ಬೇಕಾಗಿಲ್ಲ. ಆ ಪಿತಾಮಹ ಹತ್ರ ಬಂದಾಗ ಪಿತಾಮಹನ ಕೇಳ್ತಾರೆ, ಹೋಗ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿ, ಅವ್ರ ಸಂಸ್ಕಾರ ಆ ಥರದ್ದು, ಕಾಲಿಗೆ ನಮಸ್ಕಾರ ಮಾಡಿ ಶಿರಸಾಷ್ಟಾಂಗ ಮಾಡಿದಾಗ ಭೀಷ್ಮ ವಿಜಯೀ ಭವ, ಚಿರಂಜೀವಿ ಭವ ಅಂತ ಆಶೀರ್ವಾದ ಮಾಡ್ತಾನೆ. ಆಗ ತಾತಾಶ್ರೀ ನೀವೇನೋ ಆಶೀರ್ವಾದ ಮಾಡಿದ್ರಿ, ಚಿರಂಜೀವಿ ಭವ ಅಂದ್ರಿ, ಜಯಶಾಲಿಯಾಗಿ ಬನ್ನಿ ಅಂತ ಹೇಳಿದ್ರಿ, ಆದರೆ ಅದು ಸಾಧ್ಯನಾ? ನೀವಿರೋವರೆಗೂ ಸಾಧ್ಯನಾ? ತುಂಬ ವಿನಯದಿಂದ ಕೇಳ್ಕೊಳ್ತಾರೆ. ಆಗ ಹೌದು, ಅದು ಸಾಧ್ಯ ಇಲ್ಲ, ನೀವೊಂದು ಕೆಲಸ ಮಾಡ್ಬೋದು, ನನಗೆ ಶಿಖಂಡಿನ, ಅದು ಬೇರೆ ಕತೆ ಇದೆ ಮಾಸ್ಟರ್ಸ್, ಇಲ್ಲಿ ಹೇಳೋದು ಬೇಡ. ಶಿಖಂಡಿನ ನನ್ನ ಎದುರಿಗೆ ತಂದು ನಿಲ್ಲಿಸಿದ್ರೆ
ನಾನು ಶಸ್ತ್ರಾಸ್ತ್ರ ಉಪಯೋಗಿಸಲ್ಲ, ಆವಾಗ ನೀವು ನನ್ನ ಸಂಹಾರ ಮಾಡ್ಬೋದು. ಯಾರು ಹೇಳ್ತಾರೆ? ಯಾರಾದರೂ ಸಾಯ್ಸಕ್ಕೆ ಬರ್ತಾರೆ ಅಂದರೆ ನಾವು ಓಡೋಗ್ತೀವಿ ಪಕ್ಕದಲ್ಲಿ ಬಚ್ಚಿಕೊಳ್ಳೋಕ್ಕೆ. ಅಂಥದ್ದು ಈ ಥರ ಪ್ಲ್ಯಾನ್ ಕೊಟ್ಟು ನೀವು ನನ್ನ ಸಾಯಿಸಿ ಅಂತ ಇಲ್ಲಿ ಕೃಷ್ಣ ಹೇಳಿ ಕಳಿಸಿದ್ದಕ್ಕೆ ಪಿತಾಮಹ ಒಪ್ಕೊಂಡ? ಇಲ್ಲ ಈ ಪಂಚಪಾಂಡವರು ಬಂದು ಹೇಳಿದ್ದಕ್ಕೆ ಒಪ್ಕೊಂಡ? ಇಲ್ಲ ಮಾಸ್ಟರ್ಸ್. ವಿನಯ ಯಾವಾಗ ನಾವು ವಿನಯದಿಂದ, ಶತ್ರುಗಳೇ ಇರಲಿ ಯಾರೇ ಇರಲಿ ಅವ್ರನ್ನ ನಾವು ವಿನಯದಿಂದ, ನಮ್ಮ ಆತ್ಮದ ಒಂದು ಸ್ಥೈರ್ಯದಿಂದ ಆ ವಿನಯನ ಒಗ್ಗೂಡಿಸ್ಕೊಂಡು ನಾವು ಕೇಳಿದಾಗ ನಮಗೆ ಉತ್ತರ ಸಿಕ್ಕುತ್ತೆ ಮಾಸ್ಟರ್ಸ್. ಪಿತಾಮಹ ಭೀಷ್ಮ ಈ ಥರ ಹೇಳಿ ಕಳಿಸ್ತಾರೆ. ಆಯಿತು ಅಂತ ಅಂದ್ಬಿಟ್ಟು ಇವರು ವಾಪಸ್ ಬರ್ತಾರೆ. 8ನೇ ದಿನ ಬೆಳಿಗ್ಗೆ ಶಿಖಂಡಿನ ಕರ್ಕೊಂಡು ಬರ್ತಾ ಇರ್ತಾರೆ ಯುದ್ಧರಂಗಕ್ಕೆ. ಅದನ್ನು ದುರ್ಯೋಧನ ನೋಡ್ಬಿಡ್ತಾನೆ. ನೋಡಿಬಿಟ್ಟು ಏನಿದು ಶಿಖಂಡಿನ ಕರ್ಕೊಂಡು ಬರ್ತಿದ್ದಾನೆ ಅಂದರೆ ಇವ್ರಿಗೆ ಪ್ಲ್ಯಾನ್ ಗೊತ್ತಾಗ್ಬಿಟ್ಟಿದೆ. ಇದನ್ನು ಯಾರು ಲೀಕ್ ಮಾಡಿರೋದು? ಇನ್ಯಾರು? ನಮ್ಮ ತಾತ ಇದ್ದಾನಲ್ಲ ಅವನೇ, ಅವನು ದುರಹಂಕಾರಿ. ತಾತ ಇದ್ದಾನಲ್ಲ ಅವನೇ ಅಂದ್ಕೊಂಡು ಬಂದು, ಏನು ತಾತ ನೀನೇನು ಕೌರವ್ರ ಕಡೆನ ಪಾಂಡವ್ರ ಕಡೆನ ನಮ್ಮ ಕಡೆ ಅಂತ ಇದ್ಕೊಂಡು ನಮ್ಮನ್ನು ಸಂರಕ್ಷಿಸ್ತೀನಿ ಅಂತ ಹೇಳಿ ನೀನು ನಮಗೆ ಮೋಸ ಮಾಡ್ತಾ ಇದೆಯಾ? ಹೆಂಗೆ ಗೊತ್ತಾಯ್ತು ಅವ್ರಿಗೆ ಶಿಖಂಡಿನ ಕರ್ಕೊಂಡು ನೀನು ಎದುರಿಗಿರ್ಬೇಕು ಅಂತ ಕರ್ಕೊಂಡು ಬರ್ತಾ ಇದ್ದಾರಲ್ಲ ಅಂತ ಕೇಳಿದಾಗ ಒಂದೇ ಮಾತು ಹೇಳ್ತಾನೆ ಭೀಷ್ಮ. ವತ್ಸ, ದುರ್ಯೋಧನ, ಕಂದ, ಯಾರಾದರೂ ನಮ್ಮ ಅಗರ್ಭ ಶತ್ರು ಅವರು ನಮ್ಮ ಮನೆ ಬಾಗಿಲು ಒಳಗಡೆ ಬಂದು ನಮ್ಮ ಕಾಲು ಹಿಡ್ಕೊಂಡು ಮುಗಿದ್ರೆ ಆವಾಗ ಏನು ಮಾಡ್ತೀವಿ? ಆಟೋಮೆಟಿಕ್ಕಾಗಿ ನಮ್ಮ ಕೈ ಅವ್ರ ತಲೆ ಮೇಲೆ ಹೋಗುತ್ತೆ. ಅಂದರೆ ನಾವಲ್ಲಿ ಅಭಯ ಹಸ್ತ ಕೊಡ್ತಾ ಇದ್ದೀವಿ. ನೀನೇನು ಕೇಳ್ಕೊಳ್ತೀಯೋ ಅದನ್ನು ನಾನು ನೆರವೇರಿಸ್ತೀನಿ ಅನ್ನೋ ಭಾವನೆ ಅದು. ಅಂದರೆ ನಮ್ಮ ಶತ್ರುಗಳನ್ನು ನಾವು ಕ್ಷಮೆ ಮಾಡಬೇಕು, ಅವ್ರನ್ನ ಫರ್ಗಿವ್ ಮಾಡಬೇಕು ಅನ್ನೋ ಒಂದು ತತ್ವನ ಕಲಿಸಿದ್ದು ಭೀಷ್ಮ ಮಾಸ್ಟರ್ಸ್. ಅಲ್ಲಿಗೆ 8ನೇ ದಿನ ಶುರುವಾಗುತ್ತೆ. ಶಿಖಂಡಿನ ತಂದು ಎದುರಿಗೆ ನಿಲ್ಲಿಸ್ಕೊಳ್ತಾರೆ. ಅದಕ್ಕೆ ಮುಂಚೆನೇ ಕೃಷ್ಣ ವಾರ್ನ್ ಮಾಡ್ತಾನೆ, ನೀನು ನನ್ನ ತಾತ ನನ್ನ ಎದೆ ಮೇಲೆ, ಅವ್ರ ಎದೆ ಮೇಲೆಲ್ಲ ನಾನು ಒದ್ದು ಆಟ ಆಡಿದ್ದೀನಿ, ನನ್ನೆಲ್ಲ ಎತ್ಕೊಂಡು ಓಡಾಡಿದ್ದಾರೆ, ನನಗೆಲ್ಲ ತಿನ್ನಿಸಿದ್ದಾರೆ, ಆ ಒಂದು ಇದಲ್ಲಿ ಹೋಗಬೇಡ, ಭಾವುಕತೆಯಲ್ಲಿ ಹೋಗಬೇಡ, ನಮಗೆ ಸಿಗೋದು 5 ನಿಮಿಷ. ನೀನು ಅಕಸ್ಮಾತ್ ಒಂದೊಂದೇ ಬಾಣ ಬಿಟ್ಟರೆ ಅದನ್ನೊಳ್ಳೆ ಕಡ್ಡಿ, ಬೆಂಕಿ ಕಡ್ಡಿ ಥರ ಕಿತ್ತಾಕ್ತಾನೆ ಭೀಷ್ಮ, ಅಷ್ಟು ಸ್ಟ್ರಾಂಗು. ಆ 5 ನಿಮಿಷದಲ್ಲಿ ನೀನು 1,000 ಬಾಣ ನೀನು ಹೂಡಬೇಕು. ಯಾವುದೇ ಮೈಯಲ್ಲಿ 1 ಇಂಚಷ್ಟು ಜಾಗನೂ ಇರಬಾರ್ದು. ಆ ಥರ ನೀನು ಮಾಡಿ ಅವನ್ನ ಹೊಡೆದು ಮಲಗಿಸ್ಬೇಕು ಅಂತ ಅಂದಾಗ ಇದರಲ್ಲಿ ಇದೆಯಂತೆ ಮಾಸ್ಟರ್ಸ್, ನಾನು ನೋಡಿಲ್ಲ, ಸೀರಿಯಲಲ್ಲಿ ಅರ್ಜುನ ಕಣ್ಣೀರು ಹಾಕ್ಕೊಂಡು ಕಣ್ಣು ಒರೆಸ್ಕೊಂಡು ಅಷ್ಟು ಒಂದು ದುಃಖದಲ್ಲಿ ಅವನು ಬಾಣ ಬಿಡ್ತಾನೆ ಇರ್ತಾನಂತೆ. ಅದು ಹೋಗಿ ಎಲ್ಲ 1,000 ಚುಚ್ಕೊಂಡು ಸುಮ್ಮನೆ ಇಲ್ಲಿಂದ ಹಿಂದಕ್ಕೆ ಸುಮ್ಮನೆ ಹಿಂದೆ ಹೊಡೆದು ಈಗ ನೀರಿಗೆಲ್ಲನೂ ಬಾಣ ಬಿಟ್ಟು ನೀರು ಬರೆಸ್ತಾಯಿದ್ರು, ಹಂಗೆಲ್ಲ 1,000 ಬಾಣಗಳನ್ನ ಹೂಡಿ ಒಂದು ಮಂಚ ಮಾಡಿದ್ದಲ್ಲ. ಭೀಷ್ಮನ ಒಳಗಡೆಯಿಂದ ಚುಚ್ಕೊಂಡು ಅದು ಹಿಂದೆ ಬಂದು ಅದು ಒಂದು ಶರಶಯ್ಯ ಆಗಿರೋದು. ಅದು ಎಷ್ಟು ನೋವು. ಆವಾಗ ಮಲ್ಕೊಂಬಿಡ್ತಾನೆ ಭೀಷ್ಮ, ಇನ್ನಾಗಲ್ಲ ಅವನ ಕೈಯಲ್ಲಿ, ಮಲ್ಕೊಂಬಿಡ್ತಾನೆ. ಆವಾಗ ತಂದೆ ಬಂದು ಹೇಳ್ತಾನೆ, ನಿನ್ನ ಪ್ರತಿಜ್ಞೆ ಹೋಯ್ತು, ಅದೆಲ್ಲ ಏನು ಅಂದ್ಕೊಂಬೇಡ, ನೀನು ಫಿಸಿಕಲಾಗಿ ಯಾಕೆ ಇಷ್ಟು ನೋವು ಪಡಬೇಕು, ಆಸ್ಟ್ರಲಾಗಿ ಬಾ, ನಾನು ನಿನ್ನ ಕರ್ಕೊಂಡು ಹೋಗಿ. ತಂದೆ ಸತ್ತೋಗಿರ್ತಾನೆ, ಆಸ್ಟ್ರಲ್ಲಿ ಬಂದು ಆಫರ್ ಮಾಡ್ತಾನೆ. ಮಾಡಿದಾಗ ಇಲ್ಲ, ಧರ್ಮ 4 ಬೇಕು, ಅವತ್ತೇ ನನ್ನ ಸಾವು, ನಾನು ಪ್ರತಿಜ್ಞೆ ಮಾಡಿದ್ದೀನಿ ತಂದೆ, ನಾನು ಬರೋಕ್ಕಾಗಲ್ಲ. ಆಗ ಕೃಷ್ಣ ಶರಶೈಲಿದ್ದಾಗ ಬಂದ್ಬಿಟ್ಟು ಹತ್ರ ಬಂದರೆ, ಈಗ ಸಂತೋಷ ಆಯ್ತಾ ಕೃಷ್ಣ, ನೀನು ಆಸೆ ಪೂರೈಸ್ತಾ ಅಂತ ಅಂದಾಗ, ಇದು ನನ್ನ ಯಾವ ಆಸೆನೂ ಅಲ್ಲ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಇಷ್ಟು ಬಾಣ ನಿಮ್ಮ ಒಳಗಡೆ ಹೋಗಿದೆ ಅಂದರೆ ಅದಕ್ಕೇನು ಕಾರಣ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಒಂದೇ ಮಾತು ಅಷ್ಟೇ, ಜಾಸ್ತಿ ಮಾತೇ ಇಲ್ಲ.
ಹೇಳ್ಬಿಟ್ಟು ಹೋದಾಗ ಯಾಕೆ ಕೃಷ್ಣ ಹಿಂಗಂದ ನೋಡೋಣ ಅಂತ ಅಂದ್ಬಿಟ್ಟು ಮೊದಲನೇ ಬಾಣ ಏನು ಕಾರಣಕ್ಕೆ ಅಂತಂದರೆ ಕರ್ಮ ಸಿದ್ಧಾಂತ ಯಾವುದು ಎಲ್ಲೂ ಹೋಗೋದಿಲ್ಲ, ಅಲ್ಲಲ್ಲೇ ಬರುತ್ತೆ. ಮೊದಲನೇದು, ಭೀಮನ್ನ ದೊಡ್ಡದು ಕೂಪ ಹಾಳಾದ ಬಾವಿ ತಳ್ಳಿರ್ತಾರೆ. ಆದರೆ ಅದು ಭೀಷ್ಮಗೆ ಗೊತ್ತಾಗುತ್ತೆ, ಎದುರು ಮಾತಾಡೋಂಗಿಲ್ಲ. ಯಾಕೆಂದರೆ ಧೃತರಾಷ್ಟ್ರ ಹುಟ್ಟು ಕುರುಡ, ಆ ಕುರುಡು ರಾಜ್ಯನ ಅವನು ಮಾಡ್ತಾ ಇರ್ತಾನೆ. ಇವನು ಮಂತ್ರಿ ಥರ ಇವನು ಪಕ್ಕದಲ್ಲಿ ಕೂತಿರ್ಬೋದೇ ಹೊರ್ತು ಯಾವುದಕ್ಕೂ ಎದುರು ಮಾತಾಡೋಂಗಿಲ್ಲ. ಎರಡನೇದು, ದ್ರೌಪದಿ ವಸ್ತ್ರಾಪರಣ. ಅವಾಗ ಇವನು ತಡೆಯೋಕ್ಕಾಗಲ್ಲ. ತನ್ನ ಕುಲದ ಹೆಣ್ಮಗಳವಳು, ಒಂದು ರಾಜ್ಕುಮಾರಿ, ಅವಳನ್ನೋಗಿ ಈ ಥರ ಮಾಡ್ತಿದ್ದಾರಲ್ಲ, ಅದು ಸ್ವಂತ ಭಾವ ಮೈದುನ ಇದೇ ಸಂಬಂಧ, ಇವ್ರು ಹಿಂಗೆ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಎದ್ದು ನಿಂತ್ಕೊಳ್ತಾನೆ, ಕತ್ತಿ ತೆಗಿತಾನೆ. ಶಕುನಿ, ಭೀಷ್ಮ ಪಿತಾಮಹ, ನೀವು ನಿಮ್ಮ ಒಂದು ಪ್ರತಿಜ್ಞೆಯನ್ನು ಮರ್ತೋಗಿದ್ದೀರಾ ಅನಿಸುತ್ತೆ. ಕುರುವಂಶನ ಸಂರಕ್ಷಿಸ್ತೀರಾ, ಆದರೆ ರಾಜನ ಸೀಟಲ್ಲಿ ಧೃತರಾಷ್ಟ್ರ ಕೂತಿದ್ದಾನೆ, ಅವನು ಮಾತಾಡೋವರೆಗೂ ನೀವೇನು ಹೇಳೋ ಆಗಿಲ್ಲ ಅಂತ ಬಾಯಿ ಮುಚ್ಚಿಸ್ಬಿಡ್ತಾನೆ. ಅದು ಎಷ್ಟು ನೋವಿರ್ಬೋದು, ಒಂದು ಪ್ರತಿಜ್ಞೆ ಇಷ್ಟೊಂದು ನೋವು ಕೊಡುತ್ತಾ. ನಾನು ಆಮೇಲೆ ನಮ್ಮದೊಂದು ರಿಯಲ್ ಲೈಫ್ಗಳಿಗೆ ಬರ್ತೀನಿ ಮಾಸ್ಟರ್ಸ್, ಏನಂತ ಅಂದ್ಬಿಟ್ಟು ಇದನ್ನು ಅಲ್ಲಿದು ನಾವು ತಿಳ್ಕೊಳ್ಳೋಣ, ಓಕೆನಾ? ಆ ಥರ ಮಾಡಿದಾಗ ಮತ್ತು ಹಾಗೇನೆ ಆಮೇಲೆ ಅರ್ಗಿನ ಮನೆ ಅದೆಲ್ಲ ಗೊತ್ತಿರುತ್ತೆ. ಇವರ ಸಂಸ್ಥಾಪಕರು ಅದನ್ನು ಸಂರಕ್ಷಿಸ್ತಾ ಇರೋರು ಕುರು ರಾಜ್ಯನ, ಅವ್ರಿಗೆ ಗೊತ್ತಿಲ್ಲದೆ ಎಲ್ಲ ನಡೆಯುತ್ತಾ, ಆದರೆ ಏನು ಮಾತಾಡೋಂಗಿಲ್ಲ. ಅರ್ಗಿನ ಮನೆಯಲ್ಲಿ ಆ ಒಂದು ಹೆಣ್ಣು 5 ಮಕ್ಕಳು, ಇವರು ಅಂದ್ಕೊಂಡು ಅವ್ರನ್ನ ಸುಟ್ಟಿ ಅವಳು ಆರ್ತನಾದ ಎಲ್ಲ ಇವ್ರಿಗೆ ಕೇಳಿಸ್ದೇ ಇರುತ್ತಾ. ಆದರೂ ಇವರೇನೆ ಗಾಂಧಾರಿಯಾಗಿ ಧೃತರಾಷ್ಟ್ರನಾಗಿ ಕುರುಡನಾಗಿ ಎದೆ ಮೇಲೆ ದೊಡ್ಡ ಬಂಡೆ ಎಳ್ಕೊಂಡು ಸುಮ್ಮನೆ ಇರಬೇಕಾಗುತ್ತೆ. ಇದೆಲ್ಲ ಒಂದೊಂದು ತಿಳ್ಕೊಳ್ತಾ ಇದ್ದಾಗ, ಹೌದು, ಈ ನನ್ನ ವಾಸ್ತವಕ್ಕೆ ನಾನೇ ಕಾರಣ, ಇದು ಬೇರೆ ಯಾರು ಮಾಡಿರೋದಲ್ಲ, ಇದು ನಾನೇ ಪಡ್ಕೊಂಡು ಬಂದಿರೋದು, ನಂದೇ ಡಿಸೈನ್ ಇದು ಅಂತಂದ್ಬಿಟ್ಟು ಅವಾಗ ಅವನಿಗೆ ಅರಿವಾಗುತ್ತೆ. ಅರಿವಾದಾಗ ಬೇರೆಯವರೆಲ್ಲ ಹೇಳ್ಬೋದು ಉತ್ತರಾಯಣಕ್ಕೆ ಕಾಯ್ತಾ ಇದ್ರು, ಇಲ್ಲ ಯುದ್ಧ ನೋಡೋಕ್ಕೆ ಕಾಯ್ತಾ ಇದ್ರು ಅಂತ. ನಮ್ಗೊಂದು ಸೂಜಿ ಚುಚ್ಕೊಂಡ್ರೆ ಇಲ್ಲ ಒಂದು ಚಾಕುಲ್ ಕುಯ್ಕೊಂಡ್ಬಿಟ್ರೆ ಓಡೋಗ್ತೀವಿ ಡಾಕ್ಟ್ರ್ ಹತ್ರ, ಅಯ್ಯೋ ಸ್ಟಿಚ್ ಹಾಕಿಸ್ಬೇಕೇನೋ ಅಂತ. ಅಂಥದ್ದು ಅಷ್ಟು ನೋವಲ್ಲಿ ಅವ್ರು ಮಲಗಿದ್ದಾರೆ. ಇನ್ನು ಅವರು ಇದು ಉತ್ತರಾಯಣಕ್ಕೆ ಕಾಯ್ಕೊಂಡಿರ್ತಾರ, ಇಲ್ಲ ಯುದ್ಧ ಕಂಡುಬಿಟ್ಟು ನೋಡೋಕ್ಕಾಗುತ್ತಾ? ಸೊ ಆ ಥರ ಇದ್ದಾಗ ಭೀಷ್ಮ, ಹೌದು, ಯಾವಾಗ ಬರ್ತೆ ಅನುಭವವೇ ಜ್ಞಾನ, ಜ್ಞಾನಾಗ್ನಿ ದಗ್ಧ ಕರ್ಮಾಣಂ. ಯಾವಾಗ ತನ್ನ ಒಂದೊಂದು ತಪ್ಪುಗಳನ್ನ ತಿಳ್ಕೊಂಡು ಬರ್ತಾ ಆಯ್ತು ಭೀಷ್ಮ, ಆವಾಗ ಅವನೊಳಗಡೆ ಜ್ಞಾನೋದಯ ಆಯಿತು. ಅವನ ಕರ್ಮಗಳ ಒಂದು ಕಾಂಡ ಕಣ್ಣೆದುರು ಬಂದು ನಿಲ್ತು. ಆ ಒಂದು 1000 ಆ ಬಾಣಗಳ ಆ ಅನುಭವ, ಆ ಜ್ಞಾನದ ಅನುಭವ ವಿಷ್ಣು ಸಹಸ್ರನಾಮ ರೂಪದಲ್ಲಿ ಬಾಯಿಂದ ಹೊರಗಡೆ ಬಂತು. ಅಲ್ಲಿವರೆಗೂ ಶ್ರೀಕೃಷ್ಣ ಪಾಂಡವ್ರನ್ನ ಕರ್ಕೊಂಡು ಬರಲಿಲ್ಲ. ಇವ್ರಿಗೆ ರಾಜ್ಯಭಾರ ಹೇಗೆ ಮಾಡಬೇಕು, ಅವ್ರಿಗೆ ಉಪದೇಶ ಕೊಡಿ ಅಂತ ಕೇಳಲಿಲ್ಲ. ಯಾವಾಗ ಭೀಷ್ಮ ಪಿತಾಮಹ ತನ್ನ ಒಂದು ಈ ಕರ್ಮ ಸಿದ್ಧಾಂತದ ಅನುಭವನ ಪಡ್ಕೊಂಡು ಆ ಅಗ್ನಿನ ಆ ಕರ್ಮನ ದಗ್ಧ ಮಾಡಿಕೊಂಡ, ಆವಾಗ ಅವನು ಹೇಗೆ ಅಂದರೆ ಪುಟವಿಟ್ಟ ಚಿನ್ನ ಆದಾಗ ಆವಾಗ ಕೃಷ್ಣ ಪಂಚಪಾಂಡವ್ರನ್ನ ಅಲ್ಲಿ ಕರ್ಕೊಂಡು ಬಂದ, ಇವ್ರಿಗೆ ಉಪದೇಶ ಕೊಡು. ಅಷ್ಟರಲ್ಲಿ ಎಲ್ಲ ನಡೆದಿರುತ್ತೆ, ಕುರುಕ್ಷೇತ್ರ ಮುಗ್ದಿರುತ್ತೆ, ಎಲ್ಲನೂ ಕಣ್ಣೆದುರಿಗೆ ಎಲ್ಲ ನೋಡಿರ್ತಾನೆ ಭೀಷ್ಮ. ಮೊದಲು ಕೇಳಿದಾಗ ಇನ್ನೂ ಅವನು ಇದು ಕರ್ಮ ನೋಡ್ಕೊಂಡಿರಲ್ಲ. ಆವಾಗ ಈ ಕುರುಕ್ಷೇತ್ರ ಯಾವುದರಿಂದ ಆಗ್ತಾ ಇದೆ ಅಂದ್ಕೊಂಡಿದ್ದೀರಾ ತಾತಾಶ್ರೀ ಅಂತ ಕೇಳ್ತಾನೆ ಶ್ರೀಕೃಷ್ಣ. ಇಲ್ಲಿ ಇದೆಯಾ, ಈಗ ಧರ್ಮ ಇದೆಯಾ ಅಂತ ಕೇಳ್ತಾನೆ. ಸೊ ಲಾಸ್ಟಲ್ಲಿ ಉಪದೇಶ ಮಾಡೋ ಟೈಮಲ್ಲಿ ಎಲ್ಲ ಪ್ರಶಾಂತವಾಗಿರುತ್ತೆ, ಧರ್ಮ ಸಂಸ್ಥಾಪನೆ ಆಗಿರುತ್ತೆ, ಧರ್ಮ 4 ಪಾದದಲ್ಲೂ ಬ್ಯಾಲೆನ್ಸ್ ಆಗಿರುತ್ತೆ. ಆವಾಗ ಆ ಮಕ್ಕಳಿಗೆ ಹೇಗೆ ರಾಜ್ಯಭಾರ ಮಾಡಬೇಕಂದ್ರೆ ಇವನು ಅದ್ರಲ್ಲಿ ಬೆಂದು ಎದ್ದು ಬಂದಿರ್ತಾನೆ. ಸೊ ಆ ಅನುಭವದಿಂದ ಅವರೆಲ್ಲ ಹೇಗೆ ರಾಜ್ಯಭಾರ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟು ತನ್ನ ಇಚ್ಛಾ ಮರಣ
ಇವತ್ತಿಗೆ ನಾನು ಕೊನೆ ಮಾಡ್ಕೊಳ್ತೀನಿ ಅಂತ ಎಲ್ಲರಿಂದ ಬೀಳ್ಕೊಟ್ಟು ಹೋಗ್ತಾನೆ ಮಾಸ್ಟರ್ಸ್. ಸೊ ಆ ಭೀಷ್ಮ ಪಿತಾಮಹನಿಗೆ ನಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆ ತಗೊಂಡು. ಸೊ ಇಲ್ಲಿ ಏನಪ್ಪ ಅಂತಂದರೆ, ಈಗ ನಮ್ಮೊಳಗಡೆ ಟ್ವಿಸ್ಟು. ಮೊದಲನೇ ಶಬ್ದ ಏನಂತಂದರೆ, ಇನ್ನೊಬ್ಬರು ಸುಖಕ್ಕೋಸ್ಕರ ನಾನು ಮಾಡಿಬಿಡ್ತೀನಿ, ನಿಂಗೇನು ಕಷ್ಟ ಇಲ್ಲ ಬಿಡು, ನಾನಿದ್ದೀನಿ. ತುಂಬ ಜನ ಹೇಳ್ಬಿಡ್ತೀವಿ, ಆಮೇಲೆ ಸಿಕ್ಕಾಕೊಂಡ್ಬಿಡ್ತೀವಿ. ಅದರಿಂದ ಬಿಡ್ಸ್ಕೊಂಡು ಆಚೆ ಬರದೇ ಇರೋ ಸಿಕ್ಕಾಕೊಂಡ್ಬಿಡ್ತೀವಿ. ನಿಮ್ಗೆ 2 ಎಕ್ಸಾಂಪಲ್ ಹೇಳ್ತೀನಿ. ಒಂದು, ಅಣ್ಣ ತಮ್ಮ. ಅಣ್ಣ ಸಿಸ್ಕೋಲಿ 2 lakhs ಇನ್ಕಮ್ಮು, ತಮ್ಮ ಊರಲ್ಲಿ ಜಮೀನು ನೋಡ್ಕೊಂಡಿದ್ದಾನೆ. ನಾನು ಇಷ್ಟು ದುಡಿತಾ ಇದ್ದೀನಿ, ನನ್ನ ಹತ್ರ ಕಾರು ಬಂಗ್ಲಾ ಎಲ್ಲ ಇದೆ, ಇನ್ನು ನಾನೇನಕ್ಕೆ ಆ ಜಮೀನು ನನಗೆ ಬೇಕು, ಎಲ್ಲ ನೀನೇ ತಗೋ ತಮ್ಮ ಅಂತ ಹೇಳಿದ್ರೆ, ಆಯ್ತಣ್ಣ. ಯಾಕೆಂದರೆ ಅಣ್ಣ ತಮ್ಮದಲ್ಲಿ ಆ ಬಾಂಧವ್ಯ ಇರುತ್ತೆ, ಆಯ್ತಣ್ಣ ಅಂತ. ಆದರೆ ತಮ್ಮನ ಮಕ್ಕಳು ನಾಳೆ ಅವನು ಬಂದು ಕೇಳಿದ್ರೆ ತಿರ್ಗಾ ಅವಾಗೇನು ಮಾಡ್ತೀಯಾ? ನೀನು ಇಷ್ಟು ದಿನ ಮಾಡಿದ್ದು ಆ ಶ್ರಮ ಎಲ್ಲ ನೀರಲ್ಲಿ ಮಾಡ್ದಂಗೆ ಆಗುತ್ತೆ, ಬರ್ಸ್ಕೋ, ರಿಜಿಸ್ಟ್ರ್ ಮಾಡಿಸ್ಕೋ. ಆವಾಗ ತಮ್ಮ ಕೇಳಿದಾಗ, ಹೋಗ್ಲಿ ಬಿಡು, ನಾನು ಇಲ್ಲಿ ಇದ್ದೀನಲ್ಲ ಚೆನ್ನಾಗಿ ಅಂತಂದ್ಬಿಟ್ಟು ಮಾಡಿಸ್ತಾನೆ ಮಾಸ್ಟರ್. ರಿಜಿಸ್ಟ್ರ್ ಆಗೋಯ್ತು. 1 ವರ್ಷ 2 ವರ್ಷ ರಿಸೆಷನ್. ಒಂದಿನ ಹೋದರೆ ID ಕಾರ್ಡು ಅಲ್ಲಿ ಇದೇ ಆಗ್ತಿಲ್ಲ. ಏನಂತಂದರೆ, ಮನೆಗೆ ವಾಪಸ್ ಹೋಗಬೇಕು ಅಂತ. ಆವಾಗ ನನ್ನ ತಮ್ಮ ತಾನೇ ಇಷ್ಟೆಲ್ಲ ಮಾಡಿದ್ದೀನಲ್ಲ, ಊರಿಗೆ ಹೋಗಿ ಸೆಟ್ಲಾಗಿಬಿಡೋಣ ಅಂತ ಹೋದರೆ, ತಮ್ಮನ ಮಕ್ಕಳು ಊರೊಳಗಡೆ ಬರೋಕ್ಕೆ ಬಿಡಲ್ಲ. ದೊಡ್ಡಪ್ಪನ ಶರ್ಟ್ ಹಿಡ್ದು ಒಡೆದು ಸ್ಟೇಷನ್ವರೆಗೂ ಹೋಗಿ. ನಿಜ ಘಟನೆ ಎಷ್ಟೋ ನಡೆದಿದೆ ಮಾಸ್ಟರ್ಸ್. ನಿಮಗೂ ನಿಮ್ಮ ಸುತ್ತಮುತ್ತ ಎಲ್ಲ ಈ ಥರ ಒಂದು ಸಿಚುಯೇಷನ್ ನೆನಪು ಬರ್ಬೋದು. ಇನ್ನು 2ನೇದು ಫ್ರೆಂಡ್ಶಿಪ್, ಶ್ಯೂರಿಟಿ. ಅದು ಒಂಥರ ಶಬ್ದನೇ. ಕಷ್ಟದಲ್ಲಿದೆಯಾ, 25 ಲಕ್ಷ, ಬಾರೋ ನಾನು ಶ್ಯೂರಿಟಿ ಹಾಕ್ತೀನಿ, ತಗೋ, ಏನೋ ನೀನು ಚೆನ್ನಾಗಾಗು, ಅಷ್ಟಾದರೆ ಸಾಕು. ಅದೇ ತಿಂಗಳು ಕಟ್ಕೊಂಡು ಹೋಗ್ಬಿಡಪ್ಪ. ಆಯಿತು, ನೀನು ಇಷ್ಟು ಸಹಾಯ ಮಾಡಿದ್ಯಾ, ನಾನು ಅದು ಬಿಡಲ್ವಾ, ನಿನ್ನ ಋಣ ಹೆಂಗೆ ತೀರಿಸ್ಬೇಕೋ ಗೊತ್ತಿಲ್ಲ. 3 ತಿಂಗಳು ಕರೆಕ್ಟಾಗಿ ಹೋಯ್ತು EMI. 4ನೇ ತಿಂಗಳಿಂದ ಇಲ್ಲ. ಇವ್ರು ಹಾಕಿದ್ದಾರೆ ಶ್ಯೂರಿಟಿ, ಇವ್ರಿಗೆ ಬಂತು ನೋಟಿಸು, ನೀನು ಬಂದು ಕಟ್ಟು. ಇವ್ರ ಮನೆ ಮಠ ಎಲ್ಲ ಮಾರಿ ಅವನು ಜಂಪು. ಹೋದ್ರೂ ಮೊದ್ಲಂಗೆ ಮಾತಾಡಲ್ಲ. ಏನೀಗ ಯಾವಾಗಲೂ ಕೊಟ್ಕೊಳ್ತೀನಿ ಬಿಡು, ನಾನೇನು ಮೋಸ ಮಾಡ್ತೀನ ಅಂತ ಒಂದು ಉಡಾಫೆ. ಸೊ ಈ ಥರ ಮೋಸ ಹೋದವರು ತುಂಬ ಜನ ಇದ್ದಾರೆ ಮಾಸ್ಟರ್ಸ್. 2ನೇದು ಅಯೋಗ್ಯ ಮತ್ತು ಬಲಹೀನ. ಆ ಥರ ಈ ಕುಟುಂಬದಲ್ಲಿ, ನಮ್ಮ ಕುಟುಂಬದಲ್ಲೇ ಮಹಾಭಾರತ, ನಮ್ಮ ಕುಟುಂಬದಲ್ಲೇ ಕುರುಕ್ಷೇತ್ರ. ಯಾವ ಕುಟುಂಬದಲ್ಲಿ ಹಿರಿಯರಿಗೆ ಮಾತನಾಡೋ ಹಕ್ಕಿದೆಯೋ ಆ ಕುಟುಂಬದಲ್ಲಿ ಧರ್ಮ ಇನ್ನೂ ಉಳಿದಿದೆ ಅಂತ ಅರ್ಥ ಮಾಸ್ಟರ್ಸ್. ಇಲ್ಲ ಅಂದರೆ ನಾವೆಲ್ಲ ಧೃತರಾಷ್ಟ್ರಾಗಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ಕಣ್ಣು ಮುಚ್ಕೊಂಡು, ಎಲ್ಲನೂ ಅನ್ಯಾಯ ಗೊತ್ತು, ಒಳಗಡೆ ನೋವು, ಅಣ್ಣ ತಮ್ಮ ಜಗಳ ಮಾಡಿಕೊಂಡು ಗುದ್ದಾಡ್ತಾ ಇದ್ದಾರೆ. ಬಿಡ್ಸೋಕ್ಕೋದ್ರೆ ನೀನೇನು ತಂದೆ ತಾಯಿನ ಒಟ್ಟಿಗಿದ್ದಂಥ ದಂಪತಿಗಳ್ನ ಬೇರೆ ಮಾಡಿ, ಮಗನ ಮನೇಲಿ ಒಂದಷ್ಟು ದಿನ, ತಂದೆ ಮನೇಲಿ ಒಂದಷ್ಟು ದಿನ, ಇವರೆಲ್ಲ ಯಾರು? ಧೃತರಾಷ್ಟ್ರ ನಮ್ಮಲ್ಲಿದ್ದಾನೆ, ಅರ್ಜುನ ನಮ್ಮಲ್ಲಿದ್ದಾನೆ, ಶಕುನಿ ಅಂತೂ ಇದ್ದೇ ಇದ್ದಾನೆ. ನಾದ್ನಿಗಳ ರೂಪದಲ್ಲಿ, ಅತ್ತಿಗೆ ರೂಪದಲ್ಲಿ ಆ ಮನೆ ಸೊಸೆ. ವಸ್ತ್ರಾಪರಣ ಒಂದು ನಡೆದಿಲ್ಲ, ಇನ್ನೆಲ್ಲ ಹಿಂಸೆನೂ ಆ ಹೆಣ್ಮಗಳಿಗೆ ನಡೆದಿರುತ್ತೆ, ಅತ್ತೆಯಿಂದ ಹಿಡ್ದು. ಆದರೆ ನಾವೆಲ್ಲರೂ ಒಂದು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಏನೇ ನಾವು ಹಿಂಸೆ ಎಲ್ಲ ಕೊಟ್ಟರು, ದಿಸ್ ಈಸ್ ಅವರ್ ಬ್ಯಾಂಕ್ ಅಕೌಂಟಲ್ಲಿ ನಾವು ಬ್ಯಾಲೆನ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ದಿಸ್ ಈಸ್ ಫಾರ್ ಅವರ್ ನೆಕ್ಸ್ಟ್ ರೀಇನ್ಕಾರ್ನೇಷನ್. ನಮ್ಮ ಪುನರ್ಜನ್ಮಕ್ಕೆ ಇದನ್ನು ನಾವು ಬುನಾದಿ ನಮ್ಮ ಕೈಯಲ್ಲಿದೆ. ನಾವು ಬ್ಯಾಂಕ್ ಬ್ಯಾಲೆನ್ಸ್ ನಿಲ್ ಮಾಡ್ಕೊಂಡು ಹೋಗ್ತೀವ, ಇಲ್ಲ ತುಂಬ ಸೇರಿಸ್ಕೊಂಡು ಹೋಗ್ತೀವ, ಇದು ನಮ್ಮ ಕೈಯಲ್ಲಿದೆ ಮಾಸ್ಟರ್ಸ್. ಸೊ 2ನೇ ಶಬ್ದ, ನಾವು ಎಲ್ಲಿದ್ದೀವಿ, ಒಬ್ಬೊಬ್ಬರೂ ನಮ್ಮನ್ನು ನಾವು ಅರ್ಥಕೊಂಡು, ನಮಗೆ ಒಂದು ವಿಚಕ್ಷಣಾ ಖಡ್ಗ ಅಂತ ಕೊಟ್ಟಿದ್ದಾರೆ. ನೀವು ನ್ಯಾಯ ದೇವತೆ ನೋಡಿರ್ಬೋದು, ಕೈಯಲ್ಲಿ ತಕ್ಕಡಿ ಹಿಡ್ದಿರ್ತಾಳೆ. ಅಕಸ್ಮಾತ್ ಅನ್ಯಾಯ ಜಾಸ್ತಿಯಾಗಿ ಇಲ್ಲಿ ಲಾಯರ್ಸ್ ಏನಾದರೂ ಅವಳಿಗೆ ಅನ್ಯಾಯ ಆದರೆ ಒಂದು ಕೈಯಲ್ಲಿ ಖಡ್ಗ ಇಟ್ಕೊಂಡಿರ್ತಾಳೆ. ಗಮನಿಸಿ, ನಿನ್ಗೆ ಈ ಕೋರ್ಟಲ್ಲಿ ನೀನು ಗೆದ್ದಿರ್ಬೋದು, ಆದರೆ ಮೇಲಿರೋ ಕೋರ್ಟಲ್ಲಿ ನಿನ್ನ ತಲೆ ಮೇಲೆ ಕತ್ತಿ ತೂಗ್ತಾ ಇದೆ.
ಅಂತ ಹೇಳೋದು. ಅಂತಂದರೆ ಅಲ್ಲಿದೆ ನಿನಗೆ, ಇಲ್ಲಿರೋದು ಯಾವುದೇ ಇದು ಲೆಕ್ಕ ಇಲ್ಲ, ಲೀಗಲ್ ಇಲ್ಲೀಗಲ್ ಆಗಿಬಿಡುತ್ತೆ. ಬಟ್ ಅಲ್ಲಿರೋದು ವಿಶ್ವ ಧರ್ಮದಲ್ಲಿ ಒಂದೇ ನ್ಯಾಯ. ಸೊ ಮೂರನೇದೇನೆಂದರೆ ಇಚ್ಛಾ ಮರಣ. ಯಾವಾಗ ಬರುತ್ತೆ ನಮಗೆ ಇಚ್ಛಾ ಮರಣ? ನಾವು ಮಾಡಿರೋ ಒಳ್ಳೆ ಕೆಲಸಗಳಿದ್ರೆ, ರಾತ್ರಿ ಮಲ್ಕೊಂಡಪ್ಪ ಬೆಳಿಗ್ಗೆ ಎದ್ದೋಳಿಲ್ಲ, ಅವನ ಬೆಡ್ಶೀಟ್ ಕೂಡ ಅಲ್ಲಾಡಿಲ್ಲ, ಹೇಗೋಯ್ತೋ ಏನೋ ಜೀವ ಗೊತ್ತಿಲ್ಲ. ಇದು ಇಚ್ಛಾ ಮರಣ ಮಾಸ್ಟರ್ಸ್. ಅಂದರೆ ಯಾವುದೇ ತೊಂದರೆ ನೋವುಗಳಿಲ್ಲದೆ, ಇಲ್ಲಾಂದರೆ ಬೆಡ್ ರಿಡನ್ ಆಗಿ, ಬೆಡ್ಸೋರ್ಗಳಾಗಿ, ಅಲ್ಲಿಂದ ಹುಳಗಳು ಆಚೆ ಬಂದು ಯಾರು ನೋಡ್ಕೊಳ್ದೆ 1, 2 ಎಲ್ಲ ಬೆಡ್ಡಲ್ಲೇ ಮಾಡಿಕೊಂಡು. ಯಾಕೆ ಈ ಥರ ಬರುತ್ತೆ ಅಂತಂದರೆ ಇದು ನಮ್ಮ ಕರ್ಮದ ಫಲ. ನಾವು ಬಂದಿದ್ದ ಉದ್ದೇಶನ ಮರ್ತೋಗ್ಬಿಟ್ಟು, ಜೀವನದ ಉದ್ದೇಶ, ಪರ್ಪಸ್ ಆಫ್ ಲೈಫ್ ಏನು ಅನ್ನೋದನ್ನ ಮರ್ತೋಗ್ಬಿಟ್ಟು, ನಾವು ಯಾವಾಗ ಈ ಮಾಯಾಜಾಲ ವಿಲ್ ಪವರಲ್ಲಿ ನಾವು ಸಿಕ್ಕಾಕ್ಕೊಂಡು ನಾನು ಆಡಿದ್ದೇ ಆಟ ಓಡಿದ್ದೇ ಓಟ ಅಂದ್ಕೊಂಡು ನನ್ನ ಜೀವನ ನಡೆಸಿದ್ರೆ ಅದು ಈ ರೂಪದಲ್ಲಿ ನನ್ನ ಬಂದು ದುತ್ ಅಂತ ಎದುರು ನಿಲ್ಲಿಸುತ್ತೆ. ಯಾವುದೋ ಒಂದು ಕ್ರಾನಿಕ್ ಇಲ್ನೆಸ್ ಇರ್ಬೋದು, ಏನೋ ಒಂದು ಮನೆ ಅವರಲ್ಲೊಂದು ಕಂಟಿನ್ಯೂಸ್ ಆಗಿರೋ ನೋವಿರ್ಬೋದು, ಇಲ್ಲ ಈ ಥರ ಒಂದು ಬೆಡ್ ರಿಡನ್ ಇರ್ಬೋದು. ನಾವು ಯಾವಾಗ ನಮ್ಮನ್ನು ದಿನನಿತ್ಯ ಸೆಲ್ಫ್ ಚೆಕ್ ಮಾಡ್ಕೊಳ್ತಾ ನಾವು ಸೆಲ್ಫ್ ರಿಯಲೈಸ್ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಅದ್ರಲ್ಲಿ ನಾವಿದ್ದರೆ ಈ ಬೆಡ್ಡಲ್ಲಿ ಮಲಗೋ ಅಂಥದ್ದು ನಮಗೆ ಆ ಪ್ರಮೇಯ ಬರಲ್ಲ ಮಾಸ್ಟರ್ಸ್. ಮೃತ್ಯುಂಜಯ ಮಂತ್ರ ಅಂದರೆ ಅದರಲ್ಲಿ ಹೇಳ್ತಾರೆ, ಊರ್ವಾರಿಕಮಿದಮ್ ಅಂತ ನಾನು ಬರ್ತಾಯಿತ್ತು, ಈಗ ತಕ್ಷಣಕ್ಕೆ ಮರ್ತೋಗಿದ್ದೀನಿ. ಏನಂದರೆ ಬಳ್ಳಿಲಿರೋ ಒಂದು ಸೌತೆಕಾಯಿ ಹೇಗೆ ಆ ಒಂದು ಬಳ್ಳಿಗೂ ಗೊತ್ತಾಗಲ್ಲ ಅದು ಕೆಳಗಡೆ ಬೀಳ್ತಾ ಇದ್ದೀನಿ ಅಂತ, ಆ ಥರ ತನ್ನನ್ನು ತಾನೇ ಕೆಳಗಡೆ ಬಂದು ತನ್ನ ಒಂದು ಅವನತಿ ಅಂತ ಹೇಳ್ಬೋದು, ಅದನ್ನು ಹೇಗೆ ಸ್ವೀಕಾರ ಮಾಡುತ್ತೋ ಹಾಗೇ ನಾವು ಸಹ ಸುಗಂಧಿ ನನಗದು ಯಾವಾಗ ನಾವು ಆರೋಗ್ಯವಾಗಿರಬೇಕು, ಆ ಒಂದು ಸೌತೆಕಾಯಿ ಬಳ್ಳಿ ಕಳ್ಚಿ ಬರೋಂಗೆ ನಾವು ಬರಬೇಕು. ಈ ಥರ ಒಂದು ನಮಗೆ ಮರಣ ಅಂದರೆ ಅಲ್ಲಿ ಕಣ್ಣು ಮುಚ್ಚಿದ್ರೆ ಇಲ್ಲಿ ನಾವು ಕಣ್ಣು ಬಿಡ್ತೀವಿ, ಇಲ್ಲಿ ಕಣ್ಣು ಮುಚ್ಚಿದ್ರೆ ಅಲ್ಲಿ ಕಣ್ಣು ಬಿಡ್ತೀವಿ. ಆತ್ಮ ಶಾಶ್ವತ, ಈ ದೇಹಕ್ಕಷ್ಟೇ ನಮಗೆ ಸಾವು. ಆದರೆ ಯಾವಾಗ ನಾವು ಮತ್ತೆ ಬರಬೇಕಾ ಬೇಡವಾ ಅನ್ನೋದು ನಮ್ಮ ಕೈಯಲ್ಲಿದೆ. ಮತ್ತೆ ಅಲ್ಲಿ ನಾವು ಕಣ್ಣು ಮುಚ್ಚಬೇಕಾ ಬೇಡವಾ, ಇಲ್ಲೊಂದು ಸತಿ ಕಣ್ಣು ಮುಚ್ಚಿ ಅಲ್ಲಿ ಹೋಗ್ಬಿಟ್ರೆ ಅದೇನಾ ಕೊನೆ ಅನ್ನೋದು ಸಹ ನಮ್ಮ ಕೈಯಲ್ಲಿದೆ. ನಾವು ಧ್ಯಾನದಲ್ಲಿ ಇದನ್ನೆಲ್ಲ ಪಡೆದಿದ್ದೀವಿ ಮಾಸ್ಟರ್ಸ್. ನಮ್ಮನ್ನು ನಾವು ಫಸ್ಟು ತಿದ್ಕೊಂಡ್ರೆ ನಾವೆಲ್ಲರೂ ಬೇರೆಯವ್ರನ್ನ ತಿದ್ದಕ್ಕೆ ಹೋಗ್ಬೋದು. ನಾವು ನೋಡೋ ನೋಟ ಬೇರೆ ಆಗಿಬಿಡುತ್ತೆ. ಆಮೇಲೆ ಯಾವುದು ನಮಗೆ ಪತ್ರಿಜೆ ಸರ್ ಹೇಳಿರೋದು 3 ಮುತ್ತುಗಳು, ಅದಕ್ಕೆ ಇರ್ಬೋದು ಆ 3 ಕೋತಿಗಳು ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡಿರೋದು. ನಾನ್ ಜಡ್ಜ್ಮೆಂಟ್, ನಾನ್ ಇಂಟರ್ಫಿಯರೆನ್ಸ್, ನಾನ್ ಕಂಪ್ಲೇಂಟ್. ಇದು 3ನ್ನ ಯಾವಾಗ ನಮಗೆ ಆ ಒಂದು ಸನ್ನಿವೇಶ ಸಿಕ್ಕುತ್ತೆ, ಈ 3 ನನ್ನ ಹತ್ರ ಒಂದು ತುಂಬ ಸೀಕ್ರೆಟ್, ಅದು ಹೇಳಲೇಬೇಕು. ಆ ಥರ ಸೀಕ್ರೆಟ್ 1 ತಿಂಗಳಿಂದ ನನ್ನ ಒಳಗಡೆ ಇದೆ. ಆದರೆ ಅದನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಇಲ್ಲ, ಇದನ್ನು ಆಚೆ ಬಿಡಬಾರ್ದು, ನಾನ್ ಜಡ್ಜ್ಮೆಂಟು, ಇದನ್ನು ಮಾಡಬಾರ್ದು. ನಾನು ಬರುತ್ತೆ ಬಾಯಿವರೆಗೂ ಅವ್ರು ನೋಡಿದ ತಕ್ಷಣ. ಆದರೆ ಪತ್ರಿಜಿ ಸರ್ದ ಮಾತನ್ನ ನಾನು ಒಳಗಡೆ ಇಟ್ಕೊಂಡಿದ್ದೀನಿ. ಸೊ ಈ ಥರ ನಮ್ಮನ್ನು ನಾವು ಅರ್ಥಕೊಂಡು ಧ್ಯಾನದಲ್ಲಿ ನಾವು ಜ್ಞಾನ ಪಡ್ಕೊಂಡು ನಮ್ಮ ನೋಡಿ ಮಿಲಾರೆಪ್ಪ ಅವರು ಒಂದೇ ಜನ್ಮದಲ್ಲಿ ಬುದ್ಧತ್ವ ಪಡೆದ್ರು. ಅಟ್ಲೀಸ್ಟ್ ನಾವು ಈ ಜನ್ಮದಲ್ಲಿ ಏನಕ್ಕೆ ಬಂದಿದ್ದೀವೋ ಅದನ್ನು ತಿಳ್ಕೊಂಡು ನಾವು ಏನು ಮಾಡಬೇಕಾಗಿಲ್ಲ ಮಾಸ್ಟರ್ಸ್. ಹೆಂಗೆ ತಿಳ್ಕೊಳ್ಳೋದು, ಏನು ತಿಳ್ಕೊಳ್ಳೋದಲ್ಲ, ದಿನ ನಾವು ಮಾಡೋ ಕೆಲಸ ಅವೇರ್ನೆಸ್ಸಿಂದ ನಾವು ಏನು ಒಳ್ಳೇದು ಮಾಡ್ತಿದ್ದೀವ, ಕೆಟ್ಟದ್ದು ಮಾಡ್ತಿದ್ದೀವ, ಇದು ನನಗೆ ಬೇಕಾ, ಇದು ನನಗೆ ಬೇಡವಾ, ಈ ಥರ ಒಂದು ಬೆಳ್ಳಿದು ರೇಖೆ ಇರುತ್ತೆ, ಸಿಲ್ವರ್ ಲೈನ್, ತುಂಬ ಥಿನ್ ಫಿಲಾಮೆಂಟ್ ಆಫ್ ಸಿಲ್ವರ್ ಲೈನ್. ಅದನ್ನು ನಾವು ಆ ವಿಚಕ್ಷಣ ಜ್ಞಾನ ನಾವು ಪಡ್ಕೊಂಡು ಇದು ಒಳ್ಳೆಯದು, ಇದು ಕೆಟ್ಟದು ಅಂತ ಅಂದ್ಬಿಟ್ಟು ನಮ್ಮನ್ನು ನಾವು ಸೆಲ್ಫ್ ಚೆಕ್ ಮಾಡಿಕೊಂಡಾಗ ನಮ್ಮ ಸುತ್ತ ಇರೋರು ಆಟೋಮೆಟಿಕ್ಕಾಗಿ ಅವರೂ ಬದಲಾಗ್ತಾರೆ ಮಾಸ್ಟರ್ಸ್. ಎಲ್ಲರೂ ಬದಲು ಮಾಡೋಕ್ಕೆ ನಾವು ಹೋಗಲೇಬಾರ್ದು, ಫಸ್ಟ್ ನಾವು ಬದಲಾಗಬೇಕು. ಸೊ ಮಾಸ್ಟರ್ಸ್ 1 ನಿಮಿಷ ಕಣ್ಣು ಮುಚ್ಕೊಳ್ಳಿ. ಯಾಕೆಂದರೆ ನಾನು ಟೇಕ್ ಹೋಮ್ ಮೆಸೇಜ್ ಹೇಳ್ತೀನಿ, ಅದನ್ನು ನೀವು ನಿಮ್ಮ ಕಣ್ಣನ್ನು ಮುಚ್ಚಿ
ಕಿವಿಯಿಂದ ಅದನ್ನು ಇನ್ನೂ ದೊಡ್ಡದಾಗಿ ಕೇಳ್ಕೊಳ್ಳಿ ಮಾಸ್ಟರ್ಸ್. ಸೊ ನಮ್ಮನ್ನು ನಾವು ಒಂದು ಆಲದ ಮರ, ಅದನ್ನು ನೀವು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಒಂದು ದಪ್ಪ ಕಾಂಡವುಳ್ಳ ಆಲದ ಮರ, ಅದರ ಬೇರುಗಳು, ಗಟ್ಟಿಯಾದ ಬೇರುಗಳು ನಾವಾಗಬೇಕು. ಹಾಗೆ ಅದ್ರ ಕಾಂಡ ಇದೆಯಲ್ಲ, ಅದು ಧರ್ಮವನ್ನು ರಕ್ಷಿಸಲು ನಮ್ಮ ಬೇರಿಂದ ಆ ಕಾಂಡ ಬೆಳೀತಾ ಇದೆ ಮಾಸ್ಟರ್ಸ್. ಹಾಗೆ ಈ ಕೊಂಬೆಗಳು ಯಾರು ಅಂತಂದರೆ, ಈ ಕೊಂಬೆಗಳಾಗಿರುವ ಮಹಾಭಾರತದ ಪಾತ್ರಗಳಲ್ಲಿ ಅಧರ್ಮ ಪಾತ್ರದ ಕೊಂಬೆಗಳು ಯಾವುದಿದೆ ಅಂತಂದರೆ, ಒಂದು ಸ್ವಲ್ಪ ಕೊಂಬೆಗಳು ಒಣಗೋಗುತ್ತೆ, ಅದನ್ನು ನಾವು ಬೆಳೆಯೋಕ್ಕೆ ಬಿಡಬಾರ್ದು. ಅದನ್ನು ನಾವು ಕತ್ತರಿಸಿ ಧರ್ಮದಿಂದ ಇರೋ ಅಂಥ ಆ ಗಟ್ಟಿಯಾದ ಕೊಂಬೆಗಳನ್ನು ನಮ್ಮ ಜ್ಞಾನ ಎಂಬ ಆ ಬೇರಿಗೆ ನಾವು ನೀರುಣಿಸಿದ್ರೆ ನಮಗೆ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಒಂದು ಸಾಧನೆಯಲ್ಲಿ ನಾವಿರ್ತೀವಿ ಮಾಸ್ಟರ್ಸ್. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ನಮ್ಮ ಕಾಲಜ್ಞಾನಿ, ನಮ್ಮ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಸರ್ ಅವರ ಆನಾಪಾನ ಸತಿ ಧ್ಯಾನವನ್ನು ಸಾಧನೆ ಮಾಡಬೇಕು. ಇನ್ನೊಂದೇನಪ್ಪ ಅಂತಂದರೆ, ಭೂತಕಾಲದ ಬಂದಿಯಾಗಬೇಡ. ಅಂದರೆ ಹಿಂದಿಂದೆಲ್ಲ ಯೋಚಿಸ್ಕೊಂಡು ಅದರಲ್ಲೇ ಇರಬೇಡ. ಭವಿಷ್ಯತ್ತಿನ ಶಿಲ್ಪಿಯಾಗಬೇಡ, ಕನಸುಗಳನ್ನ ಕಾಣಬೇಡ. ಪ್ರಸ್ತುತ ವರ್ತಮಾನದಲ್ಲಿ ನಿನ್ನನ್ನು ನೀನು ದಿವ್ಯವಾಗಿ ಪ್ರಕಟಿಸು. ಸೊ ಇಷ್ಟು ಹೇಳ್ತಾ, ನನಗೆ ಈ ಒಂದು ಜ್ಞಾನ ಕೊಟ್ಟಿದ್ದು ವಂಶಿಕಿರಣ್ ಸರ್ ಅವರ ತೆಲುಗಲ್ಲಿ ಅನ್ಟೋಲ್ಡ್ ಕ್ಯಾರೆಕ್ಟರ್ಸ್ ಆಫ್ ಮಹಾಭಾರತ ಮಹನೀಯರ ಪಾತ್ರದಲ್ಲಿ ನಮ್ಮ ಪಾತ್ರ ಅನ್ನೋದನ್ನು ಅವರಿಷ್ಟು ಸಂಕ್ಷಿಪ್ತವಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅದನ್ನು ನನಗೆ ತಿಳಿದ ಈ ಒಂದು ಚಿಕ್ಕ ಜ್ಞಾನವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಷ್ಟೊತ್ತು ನೀವೆಲ್ಲ ಇಷ್ಟು ಒಂದು ನನಗೆ ಹೇಗೆ ಅಂತಂದರೆ ತುಂಬ ಎನ್ಕರೇಜ್ಮೆಂಟ್ ಆಗಿತ್ತು. ನೀವೆಲ್ಲ ಕೂತ್ಕೊಂಡು ಅಷ್ಟು ಚೆನ್ನಾಗಿ ಒಂದು ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ಮುಖದಲ್ಲಿ ಅಷ್ಟು ಒಂದು ನಗು ಇದೆ. ತುಂಬ ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ರೇಣುಕಾ ಮೇಡಮ್ ಇವರಿಗೆ ಎಲ್ಲರೂ ಜೋರಾಗಿ ಮಾನ್ಯರು ಚಾಮುಂಡಿ ಬೆಟ್ಟದಲ್ಲಿ ಜೂಮ್ ಸೆಕ್ಷನ್ ನಲ್ಲಿ ಕ್ಲಾಸ್ ಕೊಡ್ತಾ ಇದ್ದಾರೆ. ಪ್ರತ್ಯಕ್ಷವಾಗಿ ಫಸ್ಟ್ ಟೈಮ್ ರಾಗಿಪುರದಲ್ಲೇ ಚೆನ್ನಾಗಿ ಕ್ಲಾಸ್ ಮಾಡಿ ನಮ್ಮೆಲ್ಲರನ್ನು ತೃಪ್ತಿಪಡಿಸಿದ್ದಾರೆ. ಅವರಿಗೆ ನಾವು ಪೂರ್ವಕವಾದ ಕೃತಜ್ಞತೆಗಳನ್ನು ಇದೇ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.